ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನಿ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಹಲವರು ಯಾವುದೋ ಸ್ಮರಣೆಯಲ್ಲಿ ಮರಣವನ್ನಪ್ಪುತ್ತಾರೆ. ಕೆಲವರು ಭಗವತ್ ಸ್ಮರಣೆಯಲ್ಲಿ ಮರಣವನ್ನಪ್ಪುತ್ತಾರೆ. ಅಂದರೆ ಮರಣವನ್ನಪ್ಪುವಾಗ ಭಗವಂತನ ಸ್ಮರಣೆ ಮಾಡ್ತಾರೆ. ಕೆಲವರನ್ನು ಭಗವಂತನ ಸ್ಮರಣೆ ಮಾಡ್ತಾನೆ ಆ ಸಮಯದಲ್ಲಿ. ಹಾಗೆ ಭೀಷ್ಮನನ್ನು ಕೃಷ್ಣ ಸ್ಮರಣೆ ಮಾಡಿದ. ಶರಶೈಯಲ್ಲಿ ಮಲಗಿ ಕೃಷ್ಣನ ನೆನಪು ಮಾಡಿದಾಗ ಭೀಷ್ಮ ಅವನು ಹಸ್ತನಾವತಿಯಲ್ಲಿ ಧರ್ಮರಾಜನ ಅರಮನೆಯಲ್ಲಿದ್ದ. ಆದರೆ ಅವನಿಗೆ ಅರಮನೆಯಲ್ಲಿ ಇರಲಿಕ್ಕೆ ಆಗಲಿಲ್ಲ. ಅವನ ದೇಹದಲ್ಲಿದ್ದರೂ ಕೂಡ ಮನಸ್ಸು ಎಲ್ಲೋ ಹೋಯಿತು. ಎಲ್ಲೋ ಹೋಗಲಿಲ್ಲ, ಭೀಷ್ಮನಿರುವಲ್ಲಿಗೆ ಹೋಯಿತು. ತಮಸ್ಮಿ ಮನಸಾಗತಃ, ಮನಸಃ ಭೀಷ್ಮನನ್ನು ಕೃಷ್ಣ ಸೇರಿದ. ಇದಕ್ಕೊಂದು ಚಿಕ್ಕ ಪ್ರಶ್ನೆ ಬಂದಿತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ. ಅಂದರೆ ಕೃಷ್ಣ ಎರಡೂ ಕಡೆ ಇರ್ಬೋದಲ್ಲ, ಏನೀಗ? ಇಲ್ಲೂ ಇರ್ಬೋದಾಗಿತ್ತು, ಅಲ್ಲೂ ಇರ್ಬೋದಾಗಿತ್ತು. ಅಂದರೆ ಭೀಷ್ಮನ ಜೊತೆಗೂ ಧರ್ಮರಾಜನ ಜೊತೆಗೂ ಒಟ್ಟಿಗೆ ಇರ್ಬೋದಾಗಿತ್ತು. ಅಂದರೆ ಒಟ್ಟಿಗೆ ಇದ್ದಾನೆ, ಎಲ್ಲರ ಜೊತೆಗೂ ಇದ್ದಾನೆ. ಆದರೆ ಮನುಷ್ಯತ್ವಕ್ಕೊಂದು ಮರ್ಯಾದೆ ಇದೆ ಅಂತ, ಒಂದು ಎಲ್ಲೇ ಇದೆ ಅಂತ. ಅಗತ್ಯ ಇರುವಲ್ಲಿ ಲೀಲೆಯನ್ನು ತೋರಿಸೋದು ಬೇರೆ, ಚಮತ್ಕಾರಗಳನ್ನು ನಡೆಸೋದು ಬೇರೆ. ಆದರೆ ಸುಮ್ಮನೆ ಮಾಡೋಂಥ ಸಂದರ್ಭಗಳಲ್ಲ, ಅಗತ್ಯವೂ ಇಲ್ಲ ಇಲ್ಲಿ. ಹಾಗೆ ನೋಡಿದರೆ ಕೃಷ್ಣ ಮಾಡಿದ್ದೇ ಸರಿ. ಕೃಷ್ಣ ಕಣ್ಮುಚ್ಚಿ ಎಲ್ಲೋ ಹೋದಾಗ ಧರ್ಮರಾಜ ಕೇಳುವಂತೆ ಆಯಿತು ಅಂತ. ಎಲ್ಲಿ ಹೋಗಿದ್ದೆ ಅಂತ ಕೇಳುವಂತೆ ಆಯಿತು. ಎಲ್ಲಿ ಹೋಗಿದ್ದೆ ಅಂತ ಹೇಳುವಾಗ ನೀನು ಅಲ್ಲಿಗೆ ಹೋಗುವಂತ ಕೃಷ್ಣ ಹೇಳಲಿಕ್ಕೆ ಒಂದು ಅವಕಾಶ ಬಂತು. ಅದರಿಂದಾಗಿ ಅನುಶಾಸನ ಪರ್ವ ಒಂದು ಬಂತು ಮಹಾಭಾರತದಲ್ಲಿ. ಅನುಶಾಸನ ಪರ್ವ ಅಂತ ಹೆಸರದಕ್ಕೆ. ಅನುಶಾಸನ ಅಂದರೆ ಭೀಷ್ಮ ಧರ್ಮರಾಜನಿಗೆ ಅನುಶಾಸನ ಮಾಡ್ತಾನೆ, ಹೇಗೆ ಬದುಕಬೇಕು, ಹೇಗೆ ಬದುಕಬಾರ್ದು, ಮತ್ತು ರಾಜ ಹೇಗಿರಬೇಕು, ರಾಜಧರ್ಮಗಳು ಏನು ಅಂತ ಅನುಶಾಸನ ಮಾಡ್ತಾನೆ. ಅಷ್ಟು ದೊಡ್ಡ ಒಂದು ಜ್ಞಾನನಿಧಿ ಪ್ರಪಂಚಕ್ಕೂ ಪ್ರಾಪ್ತವಾಯಿತು. ಧರ್ಮರಾಜನ ಮೂಲಕ ಅವತ್ತಿನ ಪ್ರಪಂಚಕ್ಕೂ ಪ್ರಾಪ್ತವಾಯಿತು. ಹಾಗಾಗಿ ಮಹಾಪುರುಷರ ನಡೆಗಳಿಗೆ ಅದರದ್ದೇ ಆದ ಅರ್ಥಗಳಿರ್ತವೆ. ಅವ್ರು ಯಾಕೆ ಹಾಗೆ ಮಾಡ್ತಾರೆ ಅಂತ ಅನ್ನೋದಕ್ಕೆ ಸಕಾರಣಗಳಿರ್ತವೆ. ಈ ಭೀಷ್ಮನಿಗೆ ಎಷ್ಟೆಲ್ಲ ಪರೀಕ್ಷೆಗಳು ಬಂದವು, ಅವನ ಸತ್ಯದ ಪರೀಕ್ಷೆ ಎಷ್ಟೆಲ್ಲ ಬಂತು. ತಂದೆ ಮದುವೆ ಮಾಡಿಸಿದ, ಅದಕ್ಕೆ ಭಾರಿ ಬೆಲೆ ತೆರಬೇಕಾಯಿತು. ಆ ಬೆಲೆ ಏನು ಅಂದರೆ, ತಾನೂ ವಿವಾಹವಾಗೋದಿಲ್ಲ, ಅಂದರೆ ತಾನು ರಾಜನಾಗೋದಿಲ್ಲ, ಮತ್ತು ತನ್ನ ಮಕ್ಕಳು ರಾಜರಾಗುವ ಪ್ರಶ್ನೆ ಇಲ್ಲ. ಯಾಕೆಂದ್ರೆ ನನ್ನ ಮದುವೆನೇ ಆಗೋದಿಲ್ಲ. ಅದ್ಯ ಪ್ರಭೃತಿ ಮೇ ದಾಶ ಬ್ರಹ್ಮಚರ್ಯಂ ಭವಿಷ್ಯತಿ, ಆಜೀವನ ಬ್ರಹ್ಮಚರ್ಯ. ಅದೇನು ತುಂಬ ಸಹಜವಾದ್ದಲ್ಲ, ಮಾಮೂಲಿಯಾದ್ದಲ್ಲ. ಅವನಿಗೆ ಸಾಂಸಾರಿಕ ಜೀವನ ಬೇಡ ಅಂತ ಸಹಜವಾಗಿದ್ದಿದ್ದಲ್ಲ ಏನು. ಆದರೆ ಒಂದು ತ್ಯಾಗ ಮಾಡ್ತಾನವನು ಅಂತ, ತನ್ನ ತಂದೆಗೋಸ್ಕರವಾಗಿ ಅಂತ. ಈ ಸತ್ಯವನ್ನು ಪಾಲಿಸಲಿಕ್ಕೆ ಅವನು ಬಹಳ ಕಷ್ಟಗಳನ್ನು ಪಡಬೇಕಾಯಿತು, ಮತ್ತು ಬಹಳ ಮಾತುಗಳನ್ನು ಕೇಳಬೇಕಾಯಿತು. ಇವತ್ತೂ ಒಂದು ಮಾತುಗಳನ್ನು ಕೇಳ್ತಾ ಇದ್ದಾನೆ ಅಂತ, ಆ ಸತ್ಯ ಪಾಲನೆ ಮಾಡೋದಕ್ಕೆ ಹೋಗಿ. ತಮ್ಮಂದಿರು ಚಿತ್ರವೀರ್ಯ ಮತ್ತು ವಿಚಿತ್ರವೀರ್ಯ ಅಂತ ಇಬ್ಬರು ಅವನ ತಮ್ಮಂದಿರು. ಅವರ ಮದುವೆಯನ್ನು ಇವನೇ ಮಾಡಬೇಕು. ಅಂದರೆ ಅಪ್ಪನ ಮದುವೆನೂ ಅವನೇ ಮಾಡಿದ್ದ, ಎರಡನೇ ಮದುವೆಯನ್ನು. ಈಗ ಮಕ್ಕಳು ಹುಟ್ಟಿದ್ದಾರೆ, ಆ ಮಕ್ಕಳಿಗೆ ಮದುವೆ ಇವನೇ ಮಾಡಬೇಕು. ಯಾಕೆಂದರೆ ಅನುರೂಪ ಕನ್ಯೆಯನ್ನು ಪಡ್ಕೊಳ್ಳುವ ಯೋಗ್ಯತೆ ಆ ಮಕ್ಕಳಿಗೆ ಅವರಿಗಿಲ್ಲ ಅಂತ, ಆ ಶಕ್ತಿ ಅವರಿಗಿಲ್ಲ ಅಂತ. ಆವತ್ತಿನ ಕಾಲದಲ್ಲಿ ವೀರಶುಲ್ಕವಾಗಿರ್ತಿದ್ರು ಕನ್ಯೆಯರೆಲ್ಲ, ಕ್ಷತ್ರಿಯರಲ್ಲಿ. ಇವನು ಹೋಗಿ ಪರಾಕ್ರಮ ತೋರಿಸಿ ಗೆದ್ದು ತರಬೇಕಾಗಿತ್ತು ಕನ್ಯೆಯರನ್ನು. ಅಂಥ ಒಂದು ಪ್ರಮೇಯವೂ ಇತ್ತು. ಕಾಶಿರಾಜನ ಮಕ್ಕಳು ಅಂಬಿಕೆ, ಅಂಬಾಲಿಕೆಯರು ಸ್ವಯಂವರಕ್ಕಿದ್ರು. ಅಲ್ಲೇನೆಂದರೆ, ಸೇರಿದ ರಾಜ ಸುತರಲ್ಲಿ, ಅರಸು ಮಕ್ಕಳಲ್ಲಿ ಅತ್ಯಂತ ಪರಾಕ್ರಮ ಯಾರು ಅವರನ್ನು ಪಡ್ಕೊಂಡು ಬರ್ತಾನೆ, ಅವ್ರು ಕರ್ಕೊಂಡು ಬರ್ತಾನೆ ಅಂತ. ಅದು ಅಲ್ಲಿದ್ದ ವ್ಯವಸ್ಥೆ ಇದು. ಇವರು ಹೋಗಿ ಜೀವಂತ ವಾಪಸ್ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಚಿತ್ರವೀರ್ಯ ವಿಚಿತ್ರವೀರ್ಯ ಹೋದರೆ ಪಾಪ ಇವನು ತಾನು ಮದುವೆ ಮಾಡ್ಕೊಡೋದಿಲ್ಲ ಅಂತ ಅನ್ನೋದು ಒಂದು ಕಡೆಯಿಂದ, ಇವರಿಗೆ ಮದುವೆ ಆಮೇಲೆ ಮಾಡಿಸ್ಬೇಕು, ತನ್ನ ಪರಾಕ್ರಮದಿಂದ ಅವರಿಗೆ ಮದುವೆ ಮಾಡಿಸ್ಬೇಕು. ಅವನು ಹೋದ ಅಲ್ಲಿಗೆ. ಅದೇ ಯಕ್ಷಗಾನದ ಪದ್ಯ ಇದೆಯಲ್ಲ, ಏರಿದೆನ್ನಯ್ಯ ರಥವನು ಅಂತ, ಬಹಳ ಸರಳ. ಅಲ್ಲಿ ಭೀಷ್ಮ ಅರಸು ಮಕ್ಕಳ ಮಧ್ಯದಲ್ಲಿ ಆ ಸಭೆಯಲ್ಲಿ ಕನ್ಯೆಯರಿಗೆ ಹೇಳ್ತಾನೆ ಅವನು. 3 ಜನ ಕನ್ಯೆಯರು, ಅಂಬಿಕೆ, ಅಂಬಾಲಿಕೆ, ನಾನು ರಥವನ್ನು ಏರಿ ಅಂತ. ಅಂದ್ರೆ ತಡೆಯೋ ತಾಕತ್ತಿರೋನು ತಡೀಲಿ ಅಂತ, ಅದಕ್ಕೆ ಅದರ ಅರ್ಥ ಅಂತ. ಆ ಧೈರ್ಯ ಯಾರಿಗೂ ಬರಲಿಲ್ಲ. ಯಾಕೆಂದ್ರೆ ಬಂದವನು ಭೀಷ್ಮ ಹೇಳಿ ಕೇಳಿ. ಅಲ್ಲಿ ಯಾರೂ
ಅಂತಹ ಗಂಡು ಮಕ್ಕಳು ಎಲ್ಲ ಭೀಷ್ಮನನ್ನು ಎದುರಿಸುವಂಥವ್ರು. ಒಬ್ಬ ಇದ್ದ, ಅದು ಸಾಲ್ವ ಅಂತ. ಅವನು ಅಸುರ, ಅವನು ಸ್ವಭಾವವು ಖಳ ಸ್ವಭಾವವೇ. ಹಿಂದಿನ ದಿನವೇ ಒಂದು ಒಳ ಒಪ್ಪಂದ ಆಗಿದೆ, ಅಂದರೆ ಅದಕ್ಕಿಂತ ಮೊದಲೇ ಒಂದು ಒಳ ಒಪ್ಪಂದ ಆಗಿಬಿಟ್ಟಿದೆ. ಅಂದರೆ ಆ ಹಿರಿಯವಳು ಅಂಬೆ ಇವನನ್ನು ಮೆಚ್ಚಿದಾಳು, ಒಪ್ಪಿದಾಳು, ಇವನು ಅವಳನ್ನು ಮೆಚ್ಚಿದ್ದಾನೋ ಒಪ್ಪಿದ್ದಾನೆ, ಎಂಥದೋ ಒಂದು ರೀತಿಯ ಅದನ್ನೇನು ಆತ್ಮಪರ್ಯಂತವಾದ ಪ್ರೇಮ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ, ಒಂದು ಅಗ್ರಿಮೆಂಟ್ ಆಗೋಗಿದೆ ಮೊದಲೇ ಅಂತ. ಆ ಅಂಬೆ ಅವಳಲ್ಲಿ ನಮ್ಮ ಪ್ರಕಾರ ಅವಳು ಸ್ವಯಂವರಕ್ಕೆ ಬರಬಾರ್ದಾಗಿತ್ತು, ಅವಳು ಯಾವ ಕಾರಣಕ್ಕೂ ಬರಬಾರ್ದಾಗಿತ್ತು. ಯಾಕೆಂದರೆ ಈಗಾಗಲೇ ಯಾರಿಗೂ ಮನಸ್ಸು ಕೊಟ್ಟು ಯಾರ ಜೊತೆಗೂ ಒಂದು ಒಪ್ಪಂದವನ್ನು ಮಾಡಿಕೊಂಡು ಮತ್ತೆ ಇಲ್ಲಿ ಸ್ವಯಂವರಕ್ಕೆ ಬಂದು ನಿಲ್ಲೋದಕ್ಕೆ ಅರ್ಥ ಏನು? ಸ್ವಯಂವರ ಅಂದರೆ ಏನು? ಅಲ್ಲಿರೋ ಪೈಕಿಯಲ್ಲಿ ಯಾರಾದರೂ ಗೆದ್ದು ಅವಳನ್ನು ಕರ್ಕೊಂಡು ಹೋಗ್ಬೋದು, ಇನ್ಯಾರು ಕರ್ಕೊಂಡು ಹೋದ್ರೆ ಏನು ಗತಿ? ಆ ಪ್ರಜ್ಞೆ ಇರಬೇಕಾಗಿತ್ತು ಅಂತ. ದೊಡ್ಡ ತಪ್ಪು ನಂಬೆ ಮಾಡ್ತಾಳೆ ಅಲ್ಲಿ ಅಂತ ಅವಳು ಘೋಷಣೆ ಮಾಡ್ಬೋದಾಗಿತ್ತು. ಅಪ್ಪ, ನಾನು ಈ ಸ್ವಯಂವರಕ್ಕಿಲ್ಲ, ನಂದು ಆಗೋಗಿದೆ ಅಂತ ಹೇಳ್ಬೋದಾಗಿತ್ತು. ಅದನ್ನು ಮಾಡಲಿಲ್ಲ. ಏರಿರೆನ್ನೆಯ ರಥವನ್ನು ಒಂದು ಭೀಷ್ಮ ಹೇಳಿದಾಗ ನಾನೊಬ್ಬಳು ಏರೋದಿಲ್ಲ, ನಂದು ವ್ಯವಸ್ಥೆ ಬೇರೆ ಕಡೆ ಆಗ್ಲಾರು ಹೇಳ್ಬೋದಾಗಿತ್ತು. ಆಗಲೂ ಹೇಳಿರಲಿಲ್ಲ. ಇವನ ಗ್ರಾಚಾರ ಅದು, ಭೀಷ್ಮನ ಗ್ರಾಚಾರ ಅದು. ಏರಿದ್ರು ರಥವನ್ನು. ದಾರಿ ಮಧ್ಯದಲ್ಲಿ ಸಾಲ್ವ ಅಡ್ಡವಾದ. ಭೀಷ್ಮನಿಗೆ ಯಾರು ಅಡ್ಡವಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಭೀಷ್ಮ ಅವನನ್ನು ಕೊಂದೊಂದು ಕೊಲ್ಲೇ ಇಲ್ಲ, ಪ್ರಾಣವನ್ನು ಬಿಟ್ಟು ಅವನನ್ನು ಪರಾಸ್ತಗೊಳಿಸಿದ. ಬಂದ ಹಸ್ತನಾವತಿಗೆ. ಈಗ ಹೇಳ್ತಾಳೆ ಅವಳು. ಸಮಸ್ಯೆ ಅಂದರೆ ಹೇಳಬೇಕಾದಾಗ ಹೇಳಿದೆ, ಆಮೇಲೆ ಯಾವಾಗಲೂ ಹೇಳಿದರೆ ಆಗಬೇಕಾದ ಪ್ರಯೋಜನ ಆಗೋದಿಲ್ಲ ಅನ್ನೋದು ಒಂದು, ಆಗಬಾರದ ತೊಂದರೆಗಳೆಲ್ಲ ಆಗಿಬಿಡ್ತವೆ ಅಂತ. ಈಗ ಹೇಳಿದ್ರೆ ಅವಳು ಏನು ಮಾಡೋದು ಅಂತ. ಈಗ ಅವಳು ಸಾಲ್ವನಲ್ಲಿ ಅನುರುಕ್ತಳು ಅಂತ ಹೇಳಿದ ಮೇಲೆ ಭೀಷ್ಮ ತನ್ನ ತಮ್ಮಂದರಿಗೆ ಅವಳನ್ನು ಅಂದರೆ ಮದುವೆ ಮಾಡಿಕೊಡೋ ಹಾಗಿಲ್ಲ. ಈ ಬೇರೆ ಎಲ್ಲ ಮನಸ್ಸಿದೆ ಅಂತಾಯಿತು. ಈ ಅಂತರಂಗವೆಲ್ಲೋ ಬಹಿರಂಗವೆಲ್ಲೋ ಆಗಬಾರ್ದು ಅಂತ. ಹಾಗಾಗಿ ಭೀಷ್ಮ ಅದರಲ್ಲೂ ದೊಡ್ಡತನೇ ಒಂದು, ಅದರಲ್ಲಿ ದಬ್ಬಾಳಿಕೆ ಮಾಡಲಿಲ್ಲ. ಆಯಿತು ಹೋಗು ಅಂತಂತ ಅವನು ಗೆದ್ದು ತಂದ ಮೇಲೆ ಇಲ್ಲ ಅದೆಲ್ಲ ಆಗೋದಿಲ್ಲ ಅಂತ. ಹೆಣ್ಮಕ್ಳು ಬುದ್ಧಿ ಇರೋದಿಲ್ಲ, ಏನೇನೋ ಮಾಡ್ಕೊಂಡಿರ್ತವೆ, ಸುಮ್ಮನೆ ಮದುವೆ ಆಗು ಅಂತ ಅನ್ಬೋದಾಗಿತ್ತು ಅವನು ಅಂತಂದರೆ. ಇವತ್ತಿನ ಕಾಲದಲ್ಲಾರ ಅದು ಸುಮಾರು ಅದೇ ಥರ ನಡೆಯೋದು, ಇದು ಬಿಟ್ಟು ಬೇರೆ ಏನು ಆಗೋದೇ ಇಲ್ಲ. ಆದರೆ ಅವನಿಗೆ ವಿಶಾಲವಾದ ಮನಸ್ಸಿತ್ತು. ಹೋಗು ಅಂತ ಹೇಳ್ದ. ನಿನಗೆ ಅವನಲ್ಲಿ ಮನಸ್ಸ, ಇನ್ನಿಬ್ಬರಿದ್ದಾರೆ, ನೀನು ಹೋಗು ಅಂತೇಳಿ ಕಳಿಸ್ಕೊಟ್ಟ ಸಾಲ್ವನಲ್ಲಿಗೆ. ಆದರೆ ಆ ಸಾಲ್ವ ಎಂಥ ಸಾಲ್ವನು ಅವನು. ತಾಮಬ್ರವೀ ಛಾಲ್ವಪತಿ. ಅವಳಿಗೆ ಹೇಳ್ದ ಸಾಲ್ವ ಏನು ಅಂದರೆ ಸ್ಮಯನ್ನಿವ, ನಗ್ತಾ ನಗ್ತಾ ಹೇಳಿದಂತೆ. ಅದು ಬೇರೆ ಮತ್ತೆ ವಿಷಾಂಪತೆ, ನಗುವನಂತೆ ಮಾಡ್ಕೊಂಡು ಹೇಳಿದಂತೆ. ಹೇಳಿದ್ದೇನೆಂದರೆ ತ್ವಯಾನ್ಯ ಪೂರ್ವಯ ನಾಹಂ ಭಾರ್ಯಾರ್ಥಿ. ನೀನು ಅಲ್ಲಿಂದ ಬಂದವಳು, ನಿನ್ನನ್ನು ನಾನು ಮದುವೆ ಆಗೋದಿಲ್ಲ ಅಂತ. ನಿನ್ನಿಂದ ಅಂದರೆ ನಿನ್ನ ಅಪೇಕ್ಷೆ ನನಗಿಲ್ಲ ಅಂತ ಹಾಗೆ ಹೇಳ್ತಾನ ಅವನು. ಏನು ಮಾಡೋದು, ಮನಸ್ಸಿತ್ತು ಅದರ ತೊಂದರೆ ಇದೆ ಅಂತಲೂ ಹೇಳೋದಿಲ್ಲ ಅವನದು. ಮನಸ್ಸಿಲ್ಲ ಅಂತ ಹೇಳ್ತಾನ ಅವನು. ನಾಹಂ ಭಾರ್ಯಾರ್ಥಿ ಅಂತ, ಅಪೇಕ್ಷೆ ಇಲ್ಲ ನಿನ್ನ ಕುರಿತಾಗಿ ಅಂತೆ. ಇವನು ನಿಜವಾದ ಖಳನಾಯಕ ಅಲ್ಲಿ. ಯಾಕೆಂದರೆ ಗೊತ್ತವನಿಗೆ ಆಕೆ ಸುರಕ್ಷಿತವಾಗಿ ಹಿಂದಿರುಗಿ ಬಂದಿದ್ದಾಳೆ ಅನ್ನೋದು ಸರಿಯಾಗಿ ಗೊತ್ತು ಅವನಿಗೆ, ಇಡೀ ಪ್ರಪಂಚಕ್ಕೆ ಗೊತ್ತು. ಅವತ್ತಿನ ಕಾಲದ ವ್ಯವಸ್ಥೆಯಲ್ಲಿ ಇನ್ನೇನು ಅಲ್ಲಿ ವಿವಾಹವೇ ನಡೆದಿಲ್ಲ ಅಲ್ಲಿ. ಹಾಗಾಗಿ ಅವಳು ಶುದ್ಧಳೆ, ಅವಳನ್ನು ಸ್ವೀಕಾರ ಮಾಡ್ಬೋದಾಗಿತ್ತು. ಅವನು ಮಾಡಲೇ ಇಲ್ಲ. ಅವನು ನಡು ನೀರು ಆದಳು ಅವಳು ಅಂತ. ಸ್ವಯಂಕೃತಾಪರಾಧದಿಂದ ನಡು ನೀರು ಆದಳು ಅವಳು. ಅದೇ ಇದರಲ್ಲಿ ಒಂದು ದೊಡ್ಡ ಪಾಠ ಏನಂದರೆ ಅದೇ ಅದು ಭಾಳ ಹಗುರವಾಗಿ, ಅಂದರೆ ಒಂದು ಹಗುರ ಭಾಷೆ ಹೇಳೋ ಪದ್ಧತಿ ಇದೆ. ರೈಲು ಹೋದ ಮೇಲೆ ಅಂತ, ಟಿಕೆಟ್ ತಗೊಂಡ ಹಾಗೆ ಅಂತ. ಅದು ಆಯಾ ಸಮಯದಲ್ಲಿ ಏನು ಮಾಡಬೇಕು ಮಾಡಬೇಕು. ಅದನ್ನು ಸಮಯ ದಾಟಿದ ಮೇಲೆ ಯಾವುದೂ ಕೂಡಿ ಬರೋದಿಲ್ಲ. ಆ ಕಾಲ ಬೆನ್ನುವುದು ಎಷ್ಟು ಮುಖ್ಯ ಅಂದರೆ ಅದು ಅಂಗೀಭೂತವಾಗಿರ್ತದೆ ಜೀವನದಲ್ಲಿ, ನಮ್ಮೆಲ್ಲ ಶುಭಗಳಿಗೆ ಅಶುಭಗಳಿಗೆ. ಸಮಯಕ್ಕಾದರಾಯಿತು ಅಂತ, ಆ ಸಮಯ ದಾಟಿತು ಅಂದರೆ ಮತ್ತದು ಅದನ್ನು ಸರಿ ಮಾಡೋದು ಬಹಳ ಕಷ್ಟ ಅಂತ. ಇವಳು ಹೇಳಿದ್ದು ಯಾವಾಗಲೂ ಹೇಳಿದ್ಲು. ಆಗಲಾದರೂ ಯಾವಾಗ ಸಾಲ್ವ ಭೀಷ್ಮನಿಗೆ ಎದುರಾದ, ಇವಳಿಗೊಂದು ಆಸೆ ಇದ್ದರೆ ಒಂದು ವೇಳೆ ಸಾಲ್ವ ಭೀಷ್ಮನ ಸೋಲಿಸ್ತಾನೆ ಅಂತ ಆಸೆ ಇತ್ತು ಅಂತ ಅನ್ಕೊಳ್ಳೋಣ. ಸೋತು ಬಿದ್ಮೇಲೆ ಆದರೂ ನನಗೆ ಅವನ ಮೇಲೆ ಅವನು ಒಪ್ಪಿಟ್ಟಿದ್ದಾನೆ ಅಂತಂದರೆ ಇಲ್ಲ ಒಲ್ಲ ಬಿಟ್ಟು ಹೋಗ್ಬಿಡ್ತಿದ್ದ ಅವನು ಅವಳನ್ನು. ಅದೂ ಮಾಡಲಿಲ್ಲ ಅವಳನ್ನು. ಸಮಯ ಮೀರಿ ಅವಳು ಮಾಡಿದ ಪಾಪ ತಪ್ಪು ಅಷ್ಟೇ. ಅಂದರೆ ತಪ್ಪು ಅಂದರೆ ಅದು ಬೇಕು ಅಂತ ಮಾಡಿದ್ದಲ್ಲ, ಅದು ಏನೋ ಲೆಕ್ಕಾಚಾರಗಳು ಅಂತ. ಹೇಗೂ ಅವನು ಇವನ್ನೆಲ್ಲ ಗೆದ್ದು ತನ್ನನ್ನು ಬರೆಸ್ತಾನೆ ಅಂತಲೇ ಏನೋ ಇತ್ತೇನು ಪಾಪ ಅವಳಿಗೆ ಅಲ್ಲಿ. ಆದರೆ ಇವನು ಮಾತ್ರ ಖಳನಾಯಕನೇ, ಸಾಲ್ವ ಮಾತ್ರ ಖಳನಾಯಕನೇ. ಆದರೆ ಇವಳಿಗೆ ಸಾಲ್ವನ ಮೇಲೆ ಸಿಟ್ಟು ಬರಲಿಲ್ಲ, ಭೀಷ್ಮನ ಮೇಲೆ ಸಿಟ್ಟು ಬಂತು. ಯಾಕಂದ್ರೆ ಅವನು ಸಾತ್ವಿಕನಲ್ಲ ಭೀಷ್ಮ. ಸಾಲ್ವನ ಮೇಲೆ ಸಿಟ್ಟು ಮಾಡಿ ಯಾವ ಪ್ರಯೋಜನವಿಲ್ಲ, ಅವಳನ್ನ ಏನೂ ಮಾಡೋಕ್ಕಾಗೋದಿಲ್ಲ ಸಾಲ್ವನನ್ನು. ಆಕೆಗೆ ಹೋಗಿ ಭೀಷ್ಮನ ಮೇಲೆ ಕೆಲವರನ್ನು ಆಶ್ರಯಿಸ್ತಾಳೆ ಅವಳು.
ಆ ಕಥೆ ವಿವರಕ್ಕೆ ಹೋಗೋದಿಲ್ಲ ನಾವು. ಕೆಲವನ್ನ ಆಶ್ರಯಿಸ್ತಾಳೆ. ಒಬ್ಬ ಶೈಖಾವತ ಅನ್ನುವ ಮುನಿ, ಶೈಖಾವತನೆಂಬ ಒಬ್ಬ ಮುನಿ, ಹೋತ್ರವಾಹನ ಎಂಬ ರಾಜರ್ಷಿ, ಅಕೃತವರ್ಣ ಎಂಬ ಇನ್ನೊಬ್ಬ ಮುನಿ, ಈ 3 ಜನ ಆಕೆಗೆ ಸಿಕ್ಕಿದ್ರು. ಉಚಿತ ಸಲಹೆ ಕೊಡೋರಿಗೇನು ಕಡಿಮೆ ಇಲ್ಲ. ಅವರೆಲ್ಲ ಉಚಿತ ಸಲಹೆನ ಕೊಟ್ರಂತೆ. ಭೀಷ್ಮನನ್ನು ಹೇಳಿದ್ದು ಕೇಳಿಸ್ಬೇಕು ಅಂದರೆ ಅದಕ್ಕೆ ಪರಶುರಾಮ ಸರಿ ಅಂತ ಹೇಳಿದ್ರು ಅವರು. ಉಚಿತವೋ ಅನುಚಿತವೋ ಒಂದು ಸಲಹೆ ಕೊಟ್ಟರು. ಪರಶುರಾಮನಿಗೆ ಹೋಗಿ ನ್ಯಾಯ ಕೇಳು. ಗಚ್ಚ ಮಧ್ವಚನಾತ್ ರಾಮಂ ಜಾಮದಗ್ನ್ಯಂ ತಪಸ್ವಿನಂ, ತಪಸ್ವಿಯಾದ ಜಮದಗ್ನ ಸಂಭೂತ ಪರಶುರಾಮನನ್ನು ಹೋಗಿ ಕಾಣು. ನಿನ್ನ ಮಹತ್ತರವಾದ ಈ ದುಃಖವನ್ನು, ಶೋಕವನ್ನು ಅವನು ದೂರ ಮಾಡ್ತಾನೆ, ಪರಶುರಾಮ ದೂರ ಮಾಡ್ತಾನೆ ಅಂತ ಈ 3 ಜನರ ಸಭೆ ಸಲಹೆ ಕೊಟ್ಟಿದ್ದವಳಿಗೆ, ಆ ಅಂಬೆಗೆ. ಅವರಲ್ಲಿ ಒಬ್ಬ ಸ್ವಲ್ಪ ಅವನಿಗೆ ಹತ್ರ ಅಂತ ಲೆಕ್ಕ, ಅದಕ್ಕೆ ಪರಶುರಾಮನಿಗೆ ಹತ್ರ ಅಂತ ಲೆಕ್ಕ. ಆ ರಾಜ ಇದ್ನಲ್ಲ, ಹೋತ್ರವಾಹನ ರಾಜ, ರಾಜರನ್ನು ಕಂಡ್ರೆ ಆಗೋದಿಲ್ಲ ಅವನಿಗೆ ಪರಶುರಾಮನಿಗೆ. ಈ ರಾಜ ಅವನಿಗೆ ಆತ್ಮೀಯ ಮಿತ್ರ, ಹೋತ್ರವಾಹನ ಎನ್ನುವ ರಾಜ ಆತ್ಮೀಯ ಮಿತ್ರ. ಈ ವಶೀಲಿ ಹಚ್ಚುದಲ್ಲ ಇವತ್ತು ನಿನ್ನೆದಲ್ಲ ಅಂತ. ಭೀಷ್ಮನಿಗೆ ಯಾರು ಹೇಳಿದ ಹೊಳ್ತಾನೆ, ಭೀಷ್ಮ ಯಾರು ಹೇಳಿದ್ ಕೇಳ್ತಾನೆ. ಪರಶುರಾಮ ಹೇಳಿದ್ರೆ, ಪರಶುರಾಮನಿಗೆ ಯಾರು ಹತ್ರ? ಈ ಹೋತ್ರವಾಹನ ಹತ್ರ. ಹೋತ್ರವಾಹನ ಒಂದು ಮಾತು ಹೇಳಿಸ್ಬಿಡೋದು ಅಂತ ಪರಶುರಾಮನಿಗೆ. ಈ ಕಾರ್ಯಕ್ರಮ ನಡೀತದೆ ಅಲ್ಲಿ ಅಂತ. ಇವತ್ತು ನಿನ್ನೆ ವಿಷಯ ಅಲ್ಲ ಇದು ಅಂತ. ಪಾಪ ಭೀಷ್ಮನಂತವ್ರು ಅದಕ್ಕೆ ಅದನ್ನು ಎದುರಿಸ್ಬೇಕಾಗ್ತದೆ ಅಂತ ಒಂದು ವಿಚಿತ್ರ ಸನ್ನಿವೇಶ ಬಂದ್ಬಿಡ್ತು ಅಂತ. ಹೀಗೆ ಇವ್ರು ಮಾತಾಡ್ತಾ ಇದ್ದಾರೆ. ಬಂದೇ ಬಿಟ್ರು ಅಲ್ಲಿಗೆ ಪರಶುರಾಮರು. ಆಕಸ್ಮಿಕವಾಗಿ ಅಲ್ಲೇ ಪರಶುರಾಮ ಬಂದ್ಬಿಡ್ತಾನೆ ಅಲ್ಲಿಗೆ. ಧನುಷ್ಪಾಣಿ, ಕೈಯಲ್ಲಿ ಧನುಸ್ಸಿದೆ. ಖಡ್ಗಂ ಬಿಭ್ರತ್, ಖಡ್ಗವೂ ಇದೆ. ಪರಶ್ವಧಿ ಅಂತ, ಪರಶ್ವ ಎಂಬ ಆಯುಧ ಅದು ಹೆಗಲಲ್ಲಿದೆ. ಅಧೀನಾತ್ಮ, ಅಲ್ಲಿ ದೈನ್ಯ ಅನ್ನುವುದರ ಅಡ್ರೆಸ್ಸೇ ಇಲ್ಲ ಅಂತ ಅಲ್ಲಿ ಅಂತ. ಅಂದರೆ ಆ ಸ್ವರೂಪ ಎಂಥದ್ದು ಅಂದರೆ ಅದು ಉಗ್ರ ಸ್ವರೂಪ, ಅದು ಒಂದು ತೀಕ್ಷ್ಣ ಸ್ವರೂಪ. ಅಲ್ಲಿ ಒಂದು ಚೂರಾದರೂ ಮೃದುತ್ವವೋ ಅಥವಾ ದೈನ್ಯವೋ ಅದೆಲ್ಲ ವಿಷಯವೇ ಇಲ್ಲ ಅಲ್ಲಿ ಅಂತ. ಅಂಥ ಸ್ವರೂಪ ಅದು. ಒಂದು ವಿರಜಾಹ, ಧೂಳಿಲ್ಲದ ವ್ಯಕ್ತಿತ್ವ ಒಂಥರದಲ್ಲಿ ಅಂತಂದ್ರೆ ಪ್ರಜ್ವಲಿಸುವ ವ್ಯಕ್ತಿತ್ವ. ಅವನು ಈ ತನ್ನ ಮಿತ್ರನನ್ನು ಭೇಟಿಯಾಗಲಿಕ್ಕೆ ಬರ್ತಾನೆ, ಹೋತ್ರವಾಹನನ್ನು ಭೇಟಿಯಾಗಲಿಕ್ಕೆ ಪರಶುರಾಮ ಬರ್ತಾನೆ. ಪರಶುರಾಮ ಹೋತ್ರವಾಹನ ಒಂದು ಇನ್ಫ್ಲೂಯೆನ್ಸ್ ಮಾಡೇ ಬಿಡ್ತಾನೆ ಅಲ್ಲಿ ಆ ಸಮಯದಲ್ಲಿ. ಒಂದು ವಶೀಲೆ ಹೆಚ್ಚೇ ಬಿಟ್ಟ ಅಂತ ಈ ಅಂಬೆ ಕಥೆನೆಲ್ಲ ಅಂಬೆ ಮುಂದೆ ಹೇಳಿ ಏನಾದರೂ ಮಾಡಿ ಇವಳಿಗೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ. ಅಲ್ಲಿ ಹೋಗಿ ಸಾಲ್ವನ ಹತ್ರ ಹೋಗಿ ವ್ಯವಸ್ಥೆ ಮಾಡ್ಕೊಂಡು ಅಂತ ಹೇಳಿದ್ರೆ ವಿಷಯ ಬೇರೆ ಇತ್ತು. ಹೋಗಿ ಸಾಲು ಒಂದು ಜುಟ್ಟು ಹಿಡಿದು ಎಳ್ಕೊಂಡು ಬಂದು ಮದುವೆ ಮಾಡಿಸಿದ್ರೆ ಒಂದು ಕತೆ ಬೇರೆ ಇತ್ತು. ಅದಲ್ಲ, ಭೀಷ್ಮನ ಮೇಲೆ ಪ್ರಯೋಗ ಅವರಿದ್ದು ಅಂತ ನೋಡಿ. ತಪ್ಪುಗಳು ಹೇಗಾಗಿದೆ ಅಂತ ನಾವು ಒಂದೇ ಕಡೆ ವಿಮರ್ಶೆ ಮಾಡ್ತಾ ಇರ್ತೇವೆ, ಭೀಷ್ಮನನ್ನು ವಿಮರ್ಶೆ ಮಾಡ್ತಾ ಇರ್ತೇವೆ ಅಂತ. ಪರಶುರಾಮ ಹಿಂದೆ ಮುಂದೆ ನೋಡಿದೆ, ಅವಳು ಹೆಣ್ಮಗಳು ಕಾಲಿಗೆ ಬಿದ್ದಿದ್ದಾಳೆ, ಅಭಯ ಕೊಟ್ಟಾಯ್ತು, ನಾನಿದ್ದೇನೆ ಅಂತ ಹೇಳಿ ಆಯ್ತು. ಅಂಬೆಗೆ ಏನಾಗಬೇಕು ಅಂತ ಕೇಳಿ ಆಯ್ತು. ಅಂಬೆ ಹೇಳಿದ್ಲು, ಭೀಷ್ಮನನ್ನು ವಧಿಸಿ ಅಂತ. ಅರ್ಥವೇ ಆಗೋದಿಲ್ಲ ಅಂತ. ಈ ಕೆಲವ್ರದ್ದು ಹೇಗೆ ಅಂದ್ರೆ ವಧಿಸಿ ಒರಿಸಿ ಎರಡಕ್ಕೂ ತಯಾರಿರ್ತಾರೆ ಒಟ್ಟಿಗೆ ಅಂತ. ಅದು ಯಾವ ಊರಿನ ಪ್ರೀತಿಯೋ, ಅದು ಯಾವ ನಮನೆಯ ಪ್ರೀತಿಯೋ, ಇದು ಅದು ಎರಡಕ್ಕೂ ಒಟ್ಟಿಗೆ ಸಿದ್ಧ ಅಂತ. ಒರೆಸಬೇಕು, ಅಲ್ಲದಿದ್ರೆ ವಧಿಸಬೇಕು. ಶೂರ್ಪಣಕ್ಕೆ ಹೀಗೇ ಮಾಡಿದ್ದು ರಾಮನ ವಿಷಯದಲ್ಲಿ. ಒರೆಸುವ ಪ್ರಯತ್ನ ಆಗದಿದ್ದಾಗ ವಧಿಸುವ ಪ್ರಯತ್ನ ಅಂತ. ಅದಕ್ಕೆ ಪರಶುರಾಮರು ಹೇಳಿದ್ರು ಅದಕ್ಕೊಂದು ಟೆಕ್ನಿಕಲ್ ಸಮಸ್ಯೆ ಇದೆ ಅಂತ. ಏನಪ್ಪ ಅಂದರೆ ಬ್ರಾಹ್ಮಣರಿಗಾಗಿ ಮಾತ್ರ ಶಸ್ತ್ರ ಎತ್ತುತ್ತೇನೆ, ಬೇರೆ ಕಾರಣಕ್ಕಾಗಿ ಶಸ್ತ್ರ ಎತ್ತೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇನೆ ಅಂತ. ಶಸ್ತ್ರ ಎತ್ತಿದ್ರೆ ಬ್ರಾಹ್ಮಣರಿಗಾಗಿ ಅಂತ ಪರಶುರಾಮ. ಒಂದು ಕೆಲಸ ಮಾಡೋಣ, ಭೀಷ್ಮನ ಕಾಲಿಗೆ ಬೀಳ ಹಾಗೆ ಮಾಡ್ತಾನೆ ಅಂತ ಪರಶುರಾಮರು. ಕಾಶಿಕನ್ಯೆ ಪುನರ್ಬ್ರೂಹಿ ಭೀಷ್ಮಸ್ತೆ ಚರಣಾವಭೌ ಶಿರಸಾ ವಂದನಾರ್ಹೋಪಿ ಗ್ರಹಿಷ್ಯತಿ ಗಿರಾಮಮ್ಮ. ನೋಡಿ, ದೊಡ್ಡವರು ಸ್ವಲ್ಪ ಹಾಗೆ ಆ ಕಡೆ ಈ ಕಡೆ ಹೋಗೋ ಸನ್ನಿವೇಶಗಳನ್ನು ನೋಡಿ ಅಂತ. ಕಾಶಿಕನ್ಯೆ, ಅದೇ ಅಂಬೆಗೆ ಸಂಬೋಧನೆ ಮಾಡ್ತಾ ಇರೋದು ಪರಶುರಾಮರು. ಪುನರ್ಬ್ರೂಹಿ, ಹೇಳು ಮತ್ತೇನು ಬೇಕು ನಿನಗೆ, ಇದನ್ನು ಮಾಡ್ತೇನೆ ನಾನು. ಯಾವುದನ್ನು? ನಾನು ಭೀಷ್ಮಸ್ತೆ ಚರಣಾ ಉಭವು ಗ್ರಹಿಷ್ಯತಿ. ಭೀಷ್ಮ ನಿನ್ನ ಎರಡೂ ಕಾಲನ್ನು ಹಿಡ್ಕೊಳ್ತಾನೆ. ಅದೇನು ಶಿರಸಾ ವಂದನಾರ್ಹೋಪಿ, ಪ್ರಪಂಚವೆಲ್ಲ ಶಿರಸಾ ವಂದಿಸುವಂಥ ವ್ಯಕ್ತಿತ್ವ ಆದರೂ ಅವನದ್ದು, ಭೀಷ್ಮನದ್ದು. ಹೆಣ್ಣಿನ ಕಾಲು ನಿನ್ನ ಕಾಲು ಹಿಡಿಯುವಾಗ ಮಾಡ್ತೇನೆ ನಾನು. ಹೇಗೆ ಅಂದರೆ ಗಿರಾಮಮ್ಮ, ನಾನೊಂದು ಮಾತು ಹೇಳಿದ್ರೆ ಸಾಕು ಮಾಡ್ತಾನೆ ಅವನದನ್ನ ಅಂತ. ಅದನ್ನು ಹೀಗೆ ಬಳಸ್ಬಿಟ್ರೆ ಹೇಗೆ ಏನು ಗತಿ ಅಂತಂದರೆ, ಇವನು ಹೇಳೋದನ್ನು ಕೇಳೋದು ಹೌದು ಭೀಷ್ಮ, ಗುರು, ಶಸ್ತ್ರವಿದ್ಯೆ ಗುರು ಅಂತ. ಎಷ್ಟರ ಮಟ್ಟಿಗೆ ಅವ್ರಿಗೆ ವಿಶ್ವಾಸ ಇದೆ ಪರಶುರಾಮರಿಗೆ ಅಂದರೆ,
ನನ್ನ ಮಾತನ್ನು ಕೇಳ್ತಾನೆ, ನಿನ್ನ ಕಾಲಿಗೆ ಬೀಳಿಸ್ಬಿಡ್ತೇನೆ, ಸಾಕೋ ಇಲ್ವ ಅಂತಂದರೆ ಪರಶುರಾಮನ ವ್ಯಕ್ತಿತ್ವ ಹೇಗೆ ಅಂದರೆ ಅದು ಒಂದು ರೀತಿ ಅಂದರೆ ಅಲ್ಲಿ ಈಗೋ ತುಂಬ ಪ್ರಧಾನವಾಗಿರ್ತಕ್ಕಂಥ ವ್ಯಕ್ತಿತ್ವ. ಇವಳಿಗೆ ಏನು ಬೇಕು ಅವು ತನ್ನ ನೇರದಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ, ನಿನ್ನ ಕಾಲಿಗೆ ಬಿದ್ದರೆ ಸಾಕಲ್ಲ, ಆಯ್ತಲ್ಲ ಅಂದು ಈಗೋ ಸ್ಯಾಟಿಸ್ಫೈ ಆಗೋದು ಅಂತ ಹೇಳ್ತಾರಲ್ಲ, ಅದಾಗೋಯ್ತಲ್ಲ ಅಂತ ಹೋಗ್ಬಿಡು ಕೊನೆಗೆ ಅಂತ ಅನ್ನೋ ಥರ ಅವರಿದ್ದು ಪರಶುರಾಮನದ್ದು. ಇವಳಿಗೆ ಹಾಗಲ್ಲ, ಇವಳಿಗೆ ಅದ್ರಲ್ಲಿ ತೃಪ್ತಿ ಇಲ್ಲ, ಇವಳು ಇನ್ನೂ ಆ ಕಡೆಗಿದ್ದಾಳೆ ಅಂತ. ಅಷ್ಟೊತ್ತಿಗೆ ಅಕೃತವರ್ಣ ಅನ್ನೋ ಮಹರ್ಷಿ ಪರಶುರಾಮನಿಗೆ ಬೇರೆ ಸಲಹೆ ಕೊಡ್ತಾನೆ, ಅದೆಲ್ಲ ಬೇಡ, ಯುದ್ಧದಲ್ಲಿ ಸೋಲಿಸಿ ಭೀಷ್ಮನನ್ನು ಮದುವೆ ಆಗುವಾಗ ಮಾಡಿಬಿಡೋದು ಅಂತ, ಅದು ಸರಿ ಅಂತ. ಇವರೆಲ್ಲ ಯಾಕೆ ಯೋಚನೆ ಮಾಡಲಿಲ್ಲ? ಅವನು ಬ್ರಹ್ಮಚರ್ಯದ ವ್ರತ ತೊಟ್ಟಿದ್ದಾನೆ, ಪ್ರತಿಜ್ಞೆ ಮಾಡಿದಾನೆ, ಅವನು ಜೀವಮಾನ ಪರ್ಯಂತ ಪಾಲನೆ ಮಾಡಿದ್ದಾನೆ, ರಾಜ್ಯತ್ಯಾಗ ಮಾಡಿದ್ದಾನೆ, ಹೋಗಿ ಅವನನ್ನು ಯಾಕೆ ಇಂಥ ಸಂದಿಗ್ಧಕ್ಕೆ ಸಿಕ್ಕಿಸ್ಬೇಕು ಅನ್ನೋ ಯೋಚನೆಯನ್ನು ಈ ರಾಜರ್ಷಿ, ಈ ಮಹರ್ಷಿ, ಈ ಗುರು ಪರಶುರಾಮರು ಒಬ್ಬರೂ ಯೋಚನೆ ಮಾಡಲಿಲ್ಲ ಅದನ್ನು ಅಂತ. ಅದೊಂದು ಸೋಲಿಸೋದು, ಯುದ್ಧ ಮಾಡೋದು ಅಂತ ಬಂದ ತಕ್ಷಣ ಪರಶುರಾಮನಿಗೆ ಖುಷಿ ಆಯಿತು ಅದಾಗ್ಬೋದು ಅದು ಅಂತ, ಸೋಲಿಸ್ತೇನೆ ಅವನನ್ನು ಅಂತಂದರೆ ವ್ಯಕ್ತಿತ್ವ ಅಂಥದ್ದು ಅಂತ. ಅದು ಅಂದರೆ ಯುದ್ಧ ಮತ್ತೊಂದು ಸೋಲಿಸೋದು, ಹೇಳಿದ್ದು ಕೇಳಿಸೋದು, ಇದೆಲ್ಲ ಆ ವ್ಯಕ್ತಿತ್ವಕ್ಕೆ ತುಂಬ ಸಹಜವಾಗಿರ್ತಕ್ಕಂಥದ್ದು. ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರತಿಜ್ಞೆ ಮಾಡೇ ಇತ್ತು. ಅವನು ತನ್ನ ಮಾತಿನ ಪ್ರಕಾರ ಅಂಬೆಯನ್ನು ಪ್ರತಿಗ್ರಹಿಸ್ತಾ ಇದ್ರೆ ಯುದ್ಧದಲ್ಲಿ ಸೋಲಿಸ್ತೇನೆ ಅಥವಾ ವಧಿಸ್ಬಿಡ್ತೇನೆ ಅವನನ್ನು ಸಂಕಲ್ಪ ಮಾಡಿ ಆಯಿತು ಪರಶುರಾಮ ಅಂತ. ಸರಿ, ಅಂಬೆ ಕರ್ಕೊಂಡು ಇದೆಲ್ಲ ಮುನಿಗಣ ಜೊತೆಗೆ ಅಲ್ಲಿ ಹಸ್ತನಾಪುರಕ್ಕೆ ಪ್ರಯಾಣ. ಭೀಷ್ಮ ಕಂಡ ತನ್ನ ಗುರುವನ್ನು, ಯಕ್ಷಗಾನ ಪದ್ಯ ಇದಕ್ಕೆ, ಪರಮ ಋಷಿಮಂಡಲದ ಮಧ್ಯದಿ, ಆ ಋಷಿಸ್ತೋಮದ ಮಧ್ಯದಲ್ಲಿ ಮೆರೆಯುವ ಭಾರ್ಗವರಾಮನನ್ನು, ತನ್ನ ಗುರುವನ್ನು ಕಂಡ ಭೀಷ್ಮ ತನ್ನ ಸಂಸ್ಕಾರಕ್ಕೆ ತಕ್ಕಂತೆ ವರ್ತನೆ ಮಾಡ್ತಾನೆ, ಸ್ವಾಗತ ಮಾಡ್ತಾನೆ, ಆಚಾರ್ಯ ಪೂಜೆಯನ್ನು ಮಾಡ್ತಾನೆ. ಏನೆಲ್ಲ ಗೌರವವನ್ನು ಕೊಡಬೇಕೋ ಪರಶುರಾಮ ಎಲ್ಲ ಗೌರವವನ್ನು ಕೊಟ್ಟ. ಪರಶುರಾಮ ತಾನು ಬಂದ ಇಚ್ಛೆಯನ್ನು ಇರಾದೆಯನ್ನು ವ್ಯಕ್ತಪಡಿಸಿ ಆಯಿತು. ಏನಂದರೆ ಈ ಅಂಬೆಯನ್ನು ಸ್ವೀಕರಿಸು ಅಂತ. ಅವನು ಎಲ್ಲಿ ಹೋಗಬೇಕು, ಭೀಷ್ಮ ಎಲ್ಲಿ ಹೋಗಬೇಕು ಅಂತ. ಪ್ರತ್ಯಾಖ್ಯಾತ ಹಿ ಶಾಲ್ವೇನ ತ್ವಯಾ ನೀತಿ ಭಾರತ ತಸ್ಮಾದಿಮ ಮನ್ನಿಯೋಗ ಪ್ರತಿಗೃಹ್ಣೀಶ್ವ. ನೀನು ಕರ್ಕೊಂಡು ಬಂದಿದ್ದೀ ಅಂತ ಸಾಲ್ವ ತ್ಯಾಗ ಮಾಡಿದ್ದಾನೆ ಅವಳನ್ನು, ಹಾಗಾಗಿ ನೀನು ಸ್ವೀಕರಿಸು, ನನ್ನ ಆಜ್ಞೆ, ನನ್ನ ನಿಯೋಗಾತ್, ನನ್ನ ಆಜ್ಞೆ. ಅದಕ್ಕೆ ಭೀಷ್ಮ ಹೇಳಿದಂತೆ ನನ್ನ ವಿಷಯ ಮುಗಿದೋಗಿದೆ, ನಾನು ಮದುವೆ ಆಗೋ ಪ್ರಶ್ನೆ ಇಲ್ಲ, ಪ್ರತಿಜ್ಞೆ ಆಗಿ ಹೋಗಿದೆ ಯಾವಾಗಲೂ. ಇನ್ನು ತಮ್ಮಂದ್ರಿಗೂ ಸ್ವೀಕರಿಸೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅನ್ಯಾಯದ ರಕ್ತೆ, ಮನಸ್ಸು ಇನ್ನೊಂದು ಕಡೆಗಿದ್ದ ಮೇಲೆ ಶರೀರ ಮಾತ್ರ ಇಲ್ಲಿ ಅಂತಂದರೆ ಆ ಹುಟ್ಟುವ ಸಂತಾನ ಅದು ಒಳ್ಳೆಯ ಸಂತಾನ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾಡನ್ನು ಆಳಲಿಕ್ಕೆ ತುಂಬ ಶುಭವಾದ ಸಂತಾನ ಬೇಕು. ಈ ಅಂದರೆ ಅಲ್ಲಿ ಸಾಹಚರ್ಯ ಇಲ್ಲ ಅಂತ, ಎಲ್ಲೋ ಮನಸ್ಸು ಎಲ್ಲೋ ಶರೀರ ಅಂತ, ಹಾಗಾಗಿ ಉತ್ಕೃಷ್ಟ ಸಂತತಿಯೇ ಬರಲಿಕ್ಕೆ ಸಾಧ್ಯ ಇಲ್ಲ. ತಮ್ಮಂದ್ರಿಗೂ ತಗೊಳ್ಳೋಕೆ ಸಾಧ್ಯ ಇಲ್ಲ. ನಾನು ಎಲ್ಲಿಂದ ತಮ್ಮಂದ್ರದ್ದು ಆಮೇಲೆ ನೀನು ಅಂತ ಅವರು ಪರಶುರಾಮರು. ಆಗ ಅವನು ಹೇಳ್ತಾನೆ, ನ ಭಯಾತ್ ನಾಪ್ಯನುಕ್ರೋಶಾತ್ ನಾರ್ಥಲೋಭಾತ್ ನ ಕಾಮ್ಯಯ. ಸತ್ಯವನ್ನು ಬಿಡೋದಿಲ್ಲ ಅಂತ ಭೀಷ್ಮ ಹೇಳಿದ್ದು. ನ ಭಯಾತ್, ಭಯದಿಂದಲಾಗಿ ಆಗಲಿ, ನಾಪ್ಯನುಕ್ರೋಶಾತ್, ಯಾವುದೋ ಒಂದು ಸಿಂಪತಿ, ಒಂದು ಕನಿಕರ, ಅಂತಹ ಕಾರಣಕ್ಕೋಸ್ಕರವಾಗಲಿ, ಅರ್ಥಲೋಭಾತ್, ಹಣದ ಆಸೆಗೋಸ್ಕರವಾಗಲಿ, ಕಾಮ್ಯಯ, ಕಾಮನೆಗೋಸ್ಕರವಾಗಿ ಆಗಲಿ ನಾನು ಸತ್ಯವನ್ನು ಬಿಡಲಾರೆ, ನನ್ನ ವ್ರತವನ್ನು ನಾನು ಬಿಡಲಾರೆ. ಗುರುಗಳಿಗೆ ಹೇಳ್ದ ಪರಶುರಾಮನಿಗೆ ಹೇಳ್ದ ಭೀಷ್ಮ, ಸಾಧ್ಯವೇ ಇಲ್ಲ. ಇನ್ನು ತಮ್ಮಂದ್ರಿಗೆ ನಾನು ಅಣ್ಣನಾಗಿ ಅವರಿಗೆ ಯೋಗ್ಯಕ್ಕನೇನು ವಿವಾಹ ಮಾಡಿಸ್ಬೇಕು, ಏನೇನೋ ಮಾಡಿಸೋ ಸ್ಥಿತಿ ಇಲ್ಲ, ನಾನು ಅದನ್ನು ಮಾಡಲಾರೆ. ಭೀಷ್ಮ ಹೇಳಿದ. ಇಷ್ಟೇ ಹೇಳಕ್ಕೆ ಸಾಧ್ಯ ಅವನಲ್ಲಿ. ಇಲ್ಲ ಅಂದರೆ ಅವನು ತನ್ನ ವ್ರತವನ್ನು ಬಿಡಬೇಕು, ಸತ್ಯ ಪ್ರತಿಜ್ಞೆಯನ್ನು ಬಿಡಬೇಕು. ಅದನ್ನು ಬಿಡಲಿಲ್ಲ ಅವನು ಅಂತ. ಇದನ್ನು ಹೇಳಿದ್ದು ಅಂತ. ಈ ಸನ್ನಿವೇಶ ನೋಡಿ ಅಂತ ಹೇಗಿದೆ ಅಂತ. ದುರ್ಬಲ ಮನಸ್ಕರಾದರೆ ಒಳ್ಳೆ ಅವಕಾಶ. ಏನು ಮಾಡಲಿ, ನಾನು ನನ್ನ ಪ್ರತಿಜ್ಞೆಯಿಂದ ಹಿಂಸರಿಯವನು ಖಂಡಿತ ಆಗಿರಲಿಲ್ಲ. ಗುರುಗಳು ಬಂದು ಅಪ್ಪಣೆ ಮಾಡಿದಾಗ ಇನ್ನೇನು ಮಾಡಲಿ, ಅನಿವಾರ್ಯ ಆಗೋಯ್ತು ಅಂದರೆ ಮುಗಿದೋಯ್ತು. ಇದಕ್ಕಿಂತ ಒಳ್ಳೆ ಎಕ್ಸ್ಕ್ಯೂಸ್ ಬೇರೆ ಇಲ್ಲ ಅಂತ. ದುರ್ಬಲ ಮನಸ್ಕನಾಗಿದ್ದರೆ ಅದು ಹೇಗೂ ಇಲ್ಲ ಬಿಡಿ. ಇನ್ನು
ಪ್ರಬಲ ಮನಸ್ಕನ ಆಗಿದ್ರು ಕೂಡ ಗುರು ಬಂದು ಅದು ಪರಶುರಾಮ ಅಂತ ಗುರು ಎರಡೂ ಇದೆ ಅಲ್ಲಿ. ನಿನಗೆ ಶಸ್ತ್ರಬುದ್ಧಿ ಹೇಳ್ಕೊಟ್ಟವನು ನಾನು ಅಂತ, ಇನ್ನೊಂದು ಮಾಡಿ ಕೊಡದಿದ್ರೆ ನೀನು ಹೇಳಿದ್ರೆ ಮಾಡದಿದ್ರೆ ಮುಂದೇನಾಗ್ತದೆ ನೋಡು ಅಂತ. ಅಲ್ಲಿ ಭಯವೂ ಇದೆ ಮತ್ತು ಭಕ್ತಿಯೂ ಇದೆ, ಎರಡೂ ಇದೆ ಅಲ್ಲಿ ಅಂತ. ಎರಡೂ ತನ್ನ ಪ್ರಭಾವವನ್ನು ಬೀರ್ತಾ ಇದೆ. ಆದರೆ ಭೀಷ್ಮನ ಮೇಲೆ ಎರಡೂ ಪ್ರಭಾವವನ್ನು ಬೀರಲಿಲ್ಲ ಅಂತ. ಆ ಸಂದಿಗ್ಧಕ್ಕೆ ಯಾರಾದರೂ ಅವರು ಮುರಿದು ಬೀಳಬೇಕು ಅಂತ, ಆಯಿತು ಅಂತ ಅಂದ್ಬಿಡ್ಬೇಕು ಅಂತ ಹೇಳಿಲ್ಲ ಇಲ್ಲ ಅಂತ. ಯಾಕೆಂದ್ರೆ ಗುರುವಿನ ಬಗ್ಗೆ ಗೌರವ ಇಲ್ದಿರೋನು ಉದ್ದಟ ಇಂಥ ಈಗೆಲ್ಲ ಇದ್ರೆ ವಿಷಯ ಬೇರೆ. ಹಾಗೆಲ್ಲ ಅಲ್ಲ ಭೀಷ್ಮ. ಗುರುವಿನ ಬಗ್ಗೆ ಉಚ್ಚ ಗೌರವವನ್ನು ಹೊಂದಿರತಕ್ಕಂಥವನು. ಅವನು ಮಾಡುವಂಥದ್ದಾಗಿದ್ದರೆ ಒಂದು ವೇಳೆ ಪರಶುರಾಮ ಬಂದು ಪ್ರಾಣ ಕೊಡೋದು ಕೇಳಿದ್ರೆ ಕೊಟ್ಬಿಡ್ತಿದ್ದ ಭೀಷ್ಮ. ನೀನು ತಲೆಯನ್ನು ಪಾದದಲ್ಲಿಡು, ತೆಗೆದು ಕತ್ತರಿಸಿ ಪಾದ ಇಟ್ಬಿಡ್ತಿದ್ದ. ಮಾಡುವಂಥದ್ದನ್ನು ಯಾವುದನ್ನು ಹೇಳಿದ್ರು ಭೀಷ್ಮ ಆ ಕ್ಷಣದಲ್ಲಿ ಮಾಡಿಬಿಡ್ತಿದ್ದ. ಮಾಡಲಾರ ಇಲ್ಲಿ. ರಾಮನಿಗೂ ಇಂಥ ಸಂದರ್ಭ ಬರ್ತದೆ. ವಸಿಷ್ಠರು ಅಪ್ಪಣೆ ಮಾಡ್ತಾರೆ ರಾಮನಿಗೆ, ನನ್ನ ವಚನ ಹೋಗು, ನಾಡಿಗೆ ಹೋಗು, ಸಿಂಹಾಸನವನ್ನು ಏರು ಅಂತ. ಗುರುಗಳೇ ಪಾಲನೆ ಮಾಡ್ತೇನೆ ಆದರೆ 14 ವರ್ಷದ ನಂತರ ಅಂತ. ಈ ಮಾತು ಪಾಲನೆ ಮಾಡ್ತಾ ಇದ್ದಾನಲ್ಲ ತಂದೆದು, ಅದು ಮುಗಿದಿಲ್ಲ ಅಂತ, ಅದಾದ್ಮೇಲೆ ಪಾಲನೆ ಮಾಡ್ತೇನೆ ಅಂತಂದ ಹೊರತು ಮಾಡಲಿಲ್ಲ ಅಂತ. ಯಾಕೆಂದ್ರೆ ಸತ್ಯ ಅದು ಅಂತ, ಸತ್ಯ ಪ್ರತಿಜ್ಞತ್ವ ಅಂತ. ಸಿಟ್ಟು ಬಂತು ಅಂದರೆ ಸಿಟ್ಟು ಬರೋಕ್ಕೆ ಕಾಯ್ಕೊಂಡಿತ್ತದು. ಅದೇ ನಿಮಗೆ ಯಾವತ್ತು ಹಿಂದೆಲ್ಲ ನಾವು ಎಷ್ಟೋ ಕಡೆ ಹೇಳಿದ್ದೀವಿ ಅಂತ, 2 ಥರದ ಜನ ಇರ್ತಾರೆ ಅಂತ. ಕೆಲವರಿಗೆ ಏನಾದ್ರು ಕಾರಣ ಇದ್ದರೆ ಸಿಟ್ಟು ಬರ್ತದೆ ಅಂತ, ಇನ್ನು ಕೆಲವರು ಸಿಟ್ಟು ಬರ್ತದೆ ಆಮೇಲೆ ಕಾರಣ ಹುಡುಕ್ತಾರೆ ಅದಕ್ಕೆ ಅಂತ. ಹಾಗೆ ಇದು ಅಂದರೆ ಪರಶುರಾಮ ಅಂದರೆ ಅಂತ ಒಂದು ಉಗ್ರ ವ್ಯಕ್ತಿತ್ವ ಆಗಿದ್ದರಿಂದ ಕೊಂದು ಬಿಡ್ತಾನೆ ನಿನ್ನ ಅಂತ ಶುರುವಾಯಿತು. ಅಮಾತ್ಯ ಸಹಿತನಾಗಿ ನಿನ್ನನ್ನು ಕೊಂದು ಬಿಡ್ತೇನೆ, ಹಸ್ತನಾವತಿಯನ್ನು ಧ್ವಂಸ ಮಾಡ್ತೇನೆ, ಒಪ್ತೀಯೋ ಇಲ್ವ ಅಂತ. ಒಳ್ಳೆ ಮಾತಲ್ಲಿ ಒಪ್ಪದೇ ಇದ್ರೆ ನೋಡಿ ಈಗ ಅಂತ, ಮುಂದೇನು ಅಂತ. ಆದರೆ ಭೀಷ್ಮ ಕಾಲಿಗೆ ಬಿದ್ದು ನಯ ವಿನಯಗಳಿಂದ ಬೇಡ್ಕೊಳ್ತಾನೆ, ನಾನು ಮಾಡಲಾರೆ ಗುರುಗಳೇ ಇದನ್ನು, ನಾನು ಹೇಗೆ ಮಾಡಲಿ ಇದನ್ನು, ನಿಮ್ಮ ಶಿಷ್ಯನಾಗಿ ನಾನು ಮಿಥ್ಯಾಪ್ರತಿಜ್ಞನಾಗಲ್ಲ, ಈ ಗುರುಕುಲಕ್ಕೆ ಕಲಂಕ ತರಲ್ಲ ಅಂಥದ್ದು ಮಾಡಿ ಕಾಲಿಗೆ ಬಿದ್ದು ಅವನು ಬೇಡ್ಕೊಳ್ತಾನೆ. ಧನುಸ್ಸು ಎತ್ತಿ ಆಯ್ತು ಪರಶುರಾಮ. ಈಗ ಬೇರೆ ದಾರಿ ಇಲ್ಲ ಭೀಷ್ಮನಿಗೆ, ಕ್ಷಾತ್ರ ಧರ್ಮ ಅಂತ. ಆದರೆ ಆ ಯುದ್ಧದಲ್ಲಿರೋ ಸಂದಿಗ್ಧ ಏನು ಅಂದರೆ, ಗುರುಂ ನಹನ್ಯಾಂ ಸಮರೇ ಬ್ರಾಹ್ಮಣಂಚ ವಿಶೇಷತಃ ತಪೋವೃದ್ಧಂ ಏವಂ ಕ್ಷಾಂತಂ ಮಯಾ ಅಥವಾ. ಬ್ರಾಹ್ಮಣರನ್ನು ಕೊಂದರೆ ಬ್ರಹ್ಮಹತ್ಯೆ ಬರ್ತದೆ, ಅವನು ಬ್ರಹ್ಮರ್ಷಿ, ಬ್ರಾಹ್ಮಣ ಶ್ರೇಷ್ಠ ಅವನು. ಸಾಲದ ಹೇಳೋದಕ್ಕೆ ಗುರು ಬೇರೆ, ಗುರುಂ ನಹನ್ಯಾಂ, ಗುರುವನ್ನು ಕೊಲ್ಲಲಾರೆ. ತಪೋವೃದ್ಧಂ ವಿಶೇಷತಃ ತಪೋವೃದ್ಧಂ, ಮಹಾ ತಪಸ್ವಿ ಬೇರೆ, ಅದೆಲ್ಲ ಹೌದು. ಕೊಲ್ಲುವ ಅವಕಾಶ ಇಲ್ಲ ಅವನಿಗೆ ಅಂತ. ಅವನು ಬಾಣ ಬಿಡುವಾಗ ಹೇಗೆ ಬಿಡಬೇಕು ಅಂದರೆ ಪ್ರಾಣ ಹೋಗದಿರುವಾಗ ಬಾಣ ಬಿಡಬೇಕು ಅಂತ, ಬಾಣ ಬಿಡೋದೇ ಪ್ರಾಣ ಹೋಗಲಿ ಅಂತ. ಅದು ಹೇಗೆ ಬಾಣ ಬಿಡಬೇಕು ಅವನು? ಎದುರಿರೋನು ಅರ್ಧರ್ಧ ಕಲ್ತವನಲ್ಲ, ಇವನಿಗೆ ಕಲಿಸಿದವನು ಲೋಕೈಕ ವೀರ ಎದುರಿರೋನು. ಇವನ ಪರಿಮಿತಿ ಎಷ್ಟು ಬಂದ್ಬಿಡ್ತು ಅಂದರೆ ಯುದ್ಧದಲ್ಲಿ ಅವನಿಗೆ, ಅದು ನಿನ್ನೆ ನಾವು ಹೇಳಿದ್ವಲ್ಲ, ಕೈಕಾಲು ಕಟ್ಟಿ ಕುಣಿ ಅಂತಂದಾಗೆ ಅಂತ. ಕುಣಿಲಿಕ್ಕೆ ಬಹಳ ಕಷ್ಟವಾಗುವ ಕಾರಣವನ್ನು ಕುಣಿದು ಬಿಡು ಅಂತ, ಕೈಕಾಲು ಕಟ್ಟಿದ ಮೇಲೆ ಅಂತ ಸನ್ನಿವೇಶ ಅವನಿಗೆ ಅಂತ. ಹಾಗಾಗಿ ಇದು ಅವನ ಪರಮ ವೀರತ್ವಕ್ಕೆ ಅಂದರೆ ಅಂತರಂಗದಿಂದ ದೊಡ್ಡ ವೀರ ಅವನು, ಬಾಹ್ಯದಿಂದ ಅವನು ಎಂಥ ವೀರ ಅನ್ನೋದಕ್ಕೆ ದೊಡ್ಡ ನಿದರ್ಶನ ಇದು. ಹಾಗೆ ಪರಶುರಾಮ ಏನು ಮೃದುವಾಗಿ ಯುದ್ಧ ಮಾಡಲಿಲ್ಲ, ತನ್ನ ಸರ್ವ ಸಾಮರ್ಥ್ಯವನ್ನು ವಿನಿಯೋಗ ಮಾಡ್ತಾನೆ. ಕೇವಲ ಮಾನುಷ ಸಾಮರ್ಥ್ಯ ಮಾತ್ರ ಅಲ್ಲ, ದೈವಿಕ ಸಾಮರ್ಥ್ಯವನ್ನು ಕೂಡ ವಿನಿಯೋಗ ಮಾಡ್ತಾನೆ ಪರಶುರಾಮ. ಈ ಉದಾಹರಣೆ ನೋಡಿ, ಸಂಕಲ್ಪ ಮಾತ್ರದಿಂದಲೇ ರಥವನ್ನು ನಿರ್ಮಾಣ ಮಾಡ್ತಾನೆ ಪರಶುರಾಮ. ರಥ ಇರಲಿಲ್ಲ ಅವನಿಗೆ ಬರೋ ಹೊತ್ತಲ್ಲಿ, ರಥ ನಿರ್ಮಾಣ ಮಾಡಿದ. ರಥ ಹೇಗೆ ನಿರ್ಮಾಣ ಮಾಡಿದ? ಭೂಮಿಯ ಸತ್ವವನ್ನು ತೆಗೆದು ರಥವನ್ನು ನಿರ್ಮಾಣ ಮಾಡ್ತಾನೆ. ಭೂಮಿಯೇ ರಥವಾಯಿತು. ವೇದಗಳೇ ಕುದುರೆಗಳಾದುವಂತೆ, ವಾಯುವೇ ಸಾರಥಿ ಆಗ್ತಾನೆ. ವಾಯುವೇಗ ಅಂತ ಹೇಳ್ತಾರಲ್ಲ, ವಾಯುವೇ ಸಾರಥಿ ಆಗ್ತಾನೆ. ವೇದ ಮಾತೆ ಕವಚವಾದಳು ಅವನಿಗೆ, ಪರಶುರಾಮನಿಗೆ. ಇವನ ಮೇಲೆ ಯುದ್ಧ ಮಾಡಬೇಕು ಅವನು. ಗುರು ಬೇರೆ, ಬ್ರಾಹ್ಮಣ ಬೇರೆ, ತಪವೃದ್ಧ ಬೇರೆ, ಪ್ರತಿಜ್ಞೆ ಬೇರೆ. ಈ ಗುರುಗಳನ್ನು ಕೊಲ್ಲ ಹಾಗೂ ಇಲ್ಲ ಅವನು. ಇಷ್ಟು ಮಿತಿಗಳ ನಡುವೆ ಯುದ್ಧ ಮಾಡ್ತಾನೆ ಭೀಷ್ಮವನು ಅಂತ ಹೇಳ್ತಾನೆ ಭೀಷ್ಮನಿಗೆ. ಅಂದರೆ ಹೆದರಿಕೆ ಹುಟ್ಲಿ. ರಥೋಮೇ ಮೇದಿನಿ ಭೀಷ್ಮ, ಇನ್ನೊಂದು ಸರಿ ಹೇಳ್ತೇನೆ ಕೇಳು, ಈಗಲಾದ್ರು ನಾನು ಹೇಳಿದ್ದನ್ನು ಮಾಡು. ರಥೋಮೇ ಮೇದಿನಿ ಭೀಷ್ಮ, ಮೇದಿನಿಯ ರಥ ನನಗೆ. ವಾಹಾಹ ವೇದಾಹ ಸದಶ್ವವತು, ವೇದಗಳೇ ನನಗೆ ಕುದುರೆಗಳು. ಸೂತಶ್ಚ ಮಾತರಿಶ್ವಾವೈ, ಮಾತರಿಶ್ವನೇ ಸೂತ, ವಾಯುವೇ ಸೂತ, ಕವಚಂ ವೇದ ಮಾತರಹ. ಆದರೆ ಭೀಷ್ಮ ಹಿಂದೆ ಇರಲಿಲ್ಲ, ಯಾಕೆಂದ್ರೆ ಸತ್ಯ ಅಂತ ಅದನ್ನು ಬಿಟ್ಟು ಅವನು ಇರಲಾರ ಅಂತ, ಆ ಸತ್ಯವನ್ನು ಬಿಟ್ಟು ಇರಲಾರ ಅಂತ. ಯುದ್ಧ ಆರಂಭ ಆಗುವಾಗ ಅವನ ರಥದಿಂದ ಇಳಿದು ಹೋಗಿ ಭೀಷ್ಮ ಕಾಲಿಗೆ ಬಿದ್ದಂತೆ ಪರಶುರಾಮನದ್ದು.
ಸಂತೋಷ ಆಯಿತು ಪರಶುರಾಮನಿಗೆ, ಅಂತೂ ಒಪ್ಪಿದೆಯಾ ಅಂತ. ಇಲ್ಲ ಗುರುಗಳು, ಆಶೀರ್ವಾದ ಕೇಳ್ಕೊಂಡು ಹೋಗಿ ಬಂದಿದ್ದು, ವಿಜಯ ಆಗಲಿ ಅಂತ ಆಶೀರ್ವಾದ ಮಾಡಿ ಅಂತ ಕೇಳ್ತಾನೆ ಪರಶುರಾಮ. ಯುದ್ಧದಲ್ಲಿ ಗುರುಗಳನ್ನ ಗುರು ವಂದನೆ ಮಾಡಬೇಕಲ್ಲ, ಮಾತ್ರ ಗುರುವಂದನೆ ಮಾಡಿದ್ದೇನೆ, ವಿಜಯ ಬದಲಿಂದ ಆಶೀರ್ವಾದ ಮಾಡಿ ಅಂತ. ಪಾಲೆ ಸಂದಿಗ್ಧ ಹೋಯ್ತು ಪರಶುರಾಮನಿಗೆ. ಏನು ಮಾಡೋದು ಈಗ? ನಮಸ್ಕಾರ ಬೇರೆ ಮಾಡಿಬಿಟ್ಟಿದ್ದಾನೆ, ಆಶೀರ್ವಾದ ಶಿಷ್ಯ ಬೇರೆ, ಪ್ರಿಯ ಶಿಷ್ಯ ಬೇರೆ. ಆದರೂ ಆ ಪರಶುರಾಮ ಆಶೀರ್ವಾದ, ನಿನ್ನ ನಡವಳಿಕೆ ಭಾಳ ಸಂತೋಷ ಆಗಿದೆ, ಆದರೆ ಆಶೀರ್ವಾದ ಮಾಡೋ ಹಾಗಿಲ್ಲ ಆ ಆಶೀರ್ವಾದವನ್ನು ಅಂತ ಮಾಡಿ ನನಗೆ ತೊಂದರೆ ಆಗಿಬಿಡ್ತಿದ್ದೆ ಕೂಡಲೇ ಈಗ. ಅದು ಈಗ ಆಶೀರ್ವಾದ ಮಾಡೋದಿಲ್ಲ ಅಂತ ಇದೆ ಮಹಾಭಾರತದಲ್ಲಿ. ಅದು ನಿನ್ನ ನಡವಳಿಕೆಯಿಂದ ತುಂಬ ಸಂತುಷ್ಟ, ಆದರೆ ನಿನ್ನನ್ನು ಸೋಲಿಸಲಿಕ್ಕೆ ಅಂತೇ ಬಂದವನು ನೀನು ಗೆಲ್ಲುವಾಗ ನಾನು ಆಶೀರ್ವಾದ ಮಾಡೋ ಹಾಗಿಲ್ಲ ಅಂತ, ಯುದ್ಧ ಮಾಡೋದು ನೀನು ಅಂತ. ಅಂದರೆ ಇದನ್ನ ಯಾಕೆ ಹಿಡಿದು ಅಂದರೆ ಯಾವುದೇ ಕನ್ಸೆಷನ್ ಇಲ್ಲ ಅಂತ. ಇದೇ ಭೀಷ್ಮ ಕುರುಕ್ಷೇತ್ರ ಯುದ್ಧಾರಂಭದಲ್ಲಿ ಧರ್ಮರಾಜ ಬಂದು ನಮಸ್ಕಾರ ಮಾಡ್ತಾನೆ, ವಿಜಯ್ ಆಗುವಂತ ಆಶೀರ್ವಾದ ಮಾಡಿ ಕಳಿಸ್ಬಿಟ್ಟ ಅಂತ. ಇದೇ ಭೀಷ್ಮ. ಆದರೆ ಭೀಷ್ಮನಿಗೆ ಆ ಕನ್ಸೆಷನ್ ಸಿಗಲಿಲ್ಲ ಅಂತ, ಆಶೀರ್ವಾದ ಇಲ್ಲ ಅಂತ. ನೀವು ಇದನ್ನು ಗಮನಿಸಿದನಂತ. ಸತ್ಯದ ಆಶೀರ್ವಾದ ಒಂದು ಬಿಟ್ಟರೆ ಅವನಿಗೆ ಅಲ್ಲಿ ಗುರುಕೃಪೆಯೂ ಇಲ್ಲ. ಕಲಿಸಿದ ಯುದ್ಧ ವಿದ್ಯೆಯನ್ನು ಕಲಿಸಿದ ಗುರುಕೃಪೆಯೂ ಇಲ್ಲ. ಹೋರಾಡಬೇಕು ಅವನು. ರಾಜ ವಿಮರ್ದನ ಅಂತಲೇ ಹೆಸರು ಅವನಿಗೆ, ಪರಶುರಾಮನಿಗೆ. ಅವನ ವಿರುದ್ಧ ಹೋರಾಡಬೇಕು ಅಂತ. ಅದೇ ಕೃಷ್ಣ ಹೇಳಿದ ಹಾಗೆ 23 ಹಗಲು ಮತ್ತು 23 ರಾತ್ರಿ ಬಿಡದ ಯುದ್ಧ ನಡೆಯಿತು. ಭೀಷ್ಮ ಮೃದುಪೂರ್ವವಾಗಿ ಯುದ್ಧ ಮಾಡ್ತಾನೆ, ಅವನು ದೃಢಪೂರ್ವವಾಗಿ ಯುದ್ಧ ಮಾಡ್ತಾನೆ ಪರಶುರಾಮ. ಇದೆಲ್ಲ ನಮ್ಗೆ ಗೊತ್ತಿಲ್ಲದೆ ಒಟ್ಟು ನಾವು ಏನೋ ಹೇಳ್ತಾ ಹೋಗ್ಬಿಡ್ತೇವೆ ಒಂದೇ ಸರ್ತಿ ಅಂತ ವ್ಯಕ್ತಿತ್ವದ ಬಗ್ಗೆ. ಅವನು ಏನು ಕಷ್ಟಪಟ್ಟ, ಏನು ಎದುರಿಸಿದ, ಏನು ಅನುಭವಿಸಿದ ಅವನು ಅಂತ. ಏನು ಮಾಡಿದ್ರು ಭೀಷ್ಮ ಸೋಲೋದಿಲ್ಲ, ಏನು ಮಾಡಿದ್ರು ಭೀಷ್ಮ ಸೋಲೋದಿಲ್ಲ. ಪರಶುರಾಮರಿಗೆ ಹತಾಶೆ ಆಯ್ತಂತೆ. ಕೊನೆಗೆ ಪ್ರಯೋಗ ಮಾಡಬಾರದ ಬ್ರಹ್ಮಾಸ್ತ್ರವನ್ನು ತೆಗೆದ ಪರಶುರಾಮ. ಹತಾಶ ಪರಶುರಾಮನಿಂದ ಬ್ರಹ್ಮಾಸ್ತ್ರ ಪ್ರಯೋಗದ ಸಿದ್ಧತೆ ಮಾಡಬಾರದು. ಅದನ್ನು ಏನು ಮಾಡೋದು? ಬ್ರಹ್ಮಾಸ್ತ್ರ ಪ್ರಯೋಗ ಆಗ್ತಾ ಇದೆ ಆ ಕಡೆಯಿಂದ. ಭೀಷ್ಮ ಯೋಚನೆ ಮಾಡಿದ, ಪ್ರಸ್ವಾಪನ ಎಂಬ ಇನ್ನೊಂದು ಅಸ್ತ್ರ ಇದೆ. ಅದು ಏನಿಲ್ಲ ಅಂದರೆ ಬಲವಾದ ನಿದ್ದೆ ಬಂದುಬಿಡ್ತದೆ ಅಷ್ಟೇ ಪ್ರಯೋಗ ಆದಮೇಲದು. ಅಂಥದ್ದೊಂದು ಅಸ್ತ್ರ ಅದು. ಅದು ವಸುಗಣಗಳು, ಅಷ್ಟ ವಸುಗಳು ಕೊಟ್ಟಿರ್ತಕ್ಕಂಥ, ಇವನು ಅಷ್ಟಮ ವಸು ಇವನು ಭೀಷ್ಮ ನಿಜವಾಗಿ. ಅಲ್ಲಿಂದ ಅವನಿಗೆ ಬಂದಿರತಕ್ಕಂಥ ಪ್ರಸ್ವಾಪನವೆಂಬ ಎದುರಿಲ್ಲದ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಅವನು ಸಿದ್ಧನಾಗ್ತಾನೆ ಭೀಷ್ಮ. ಅಂದರೆ ಅವನ ಬಳಿ ಉತ್ತರ ಇತ್ತು. ಅವನ ಗುರು ಏನೇ ಮಾಡಿದ್ರು ಅದಕ್ಕೊಂದು ಉತ್ತರ ಇತ್ತು ಭೀಷ್ಮನ ಬಳಿಯಲ್ಲಿ ಅಂತ. ಪ್ರಕೃತಿಯಲ್ಲಿ ಕ್ಷೋಭೆ ಉಂಟಾಯಿತು, ದೇವತಾ ಸಮೂಹ ಚಿಂತಾಕ್ರಾಂತವಾಯಿತು. ಮಹರ್ಷಿ ನಾರದರು ಬಂದು ಭೀಷ್ಮನಿಗೆ ಸಲಹೆ ಕೊಡ್ತಾರೆ, ನೀನು ಗುರುವಿನ ಮೇಲೆ ಇದನ್ನು ಪ್ರಯೋಗ ಮಾಡಿ ಗುರುವಿಗೆ ಅವಮಾನ ಮಾಡಬಾರದು ಅಂತ ಭೀಷ್ಮನಿಗೆ. ಪಾಪ ಅವನು ಕಷ್ಟ ಅಂದರೆ ಅಲ್ಲಿ ಅವನಿಗೆ ಹೇಳೋದು ಬಿಟ್ಟು, ಪರಶುರಾಮನಿಗೆ ಹೇಳೋದು ಬಿಟ್ಟು ಇಲ್ಲಿ ಬಂದು ಭೀಷ್ಮನಿಗೆ ನೀವು ಪ್ರಯೋಗ ಮಾಡಿದ್ರೆ ಗುರುವಿಗೆ ಅವಮಾನ ಆಗ್ತದೆ ಅಂತ, ಇಲ್ಲಿ ಇವನು ಸಾಯಬೇಕು ಅಂತ ಸ್ಥಿತಿ ಈ ಕಡೆಗೆ ಅಂತ. ಆದರೆ ಭೀಷ್ಮನ ಅದೃಷ್ಟಕ್ಕೆ ಅಷ್ಟು ಹೊತ್ತಿಗೆ ಪಿತೃಗಳು ಪರಶುರಾಮನಿಗೆ, ಅವನು ತಂದೆಯಿಂದ ಬಹಳ ಪ್ರೀತಿ ಅಲ್ಲ ಪರಶುರಾಮನಿಗೆ, ಪಿತೃಗಳನ್ನು ಬಹಳ ಪ್ರೀತಿ, ಅದಕ್ಕಾಗಿ ಎಷ್ಟೆಲ್ಲ ಮಾಡಿದ್ದು. ಆ ಪಿತೃಗಣವೇ ಪ್ರತ್ಯಕ್ಷ ಆಯಿತು. ಇದು ಕ್ಷತ್ರಿಯರು ಮಾಡೋ ಕೆಲಸ, ನೀನು ಬ್ರಾಹ್ಮಣನ ಮಾಡೋದಲ್ಲ, ಯುದ್ಧ ಧರ್ಮನೇ ಆಚರಿಸಬಾರದು, ಮತ್ತು ನಿನಗೆ ಅವನನ್ನು ಜಯಿಸೋಕ್ಕೆ ಸಾಧ್ಯ ಇಲ್ಲ ಭವಿಷ್ಯನೂ ಹೇಳಿ ಆಯ್ತು ಅವ್ರು. ಇವನಾದರೆ ನಾರಾದ್ರು ಹೇಳಿದ್ರೆ ಕೇಳ್ತಾನೆ ಭೀಷ್ಮ, ಅಲ್ಲಿ ಅದು ಅನುಮಾನವೇ ಆ ಕಡೆಗೆ. ಹಾಗಾಗಿ ಅವರು ಅಷ್ಟೇ ಸಲಹೆ ಕೊಟ್ಟು ಸುಮ್ಮನಾಗಲಿಲ್ಲ, ನಿನ್ನ ಧರ್ಮ ಅಲ್ಲ ಅಂತ ಹೇಳಿ ಸುಮ್ಮನಾಗಲಿಲ್ಲ. ಇದು ನಿನ್ನ ಹತ್ರ ಆಗೋದಿಲ್ಲ ಅಂತ, ನೀನು ಅವನನ್ನು ಗೆಲ್ಲೋದಿಲ್ಲ ಅಂತ, ಭೀಷ್ಮ ಯುದ್ಧದಲ್ಲಿ ಅಜೇಯ ಅಂತ, ನೀನು ಬಿಡಲೇಬೇಕಾಗ್ತದೆ ನೀನು ಅಂತ. ಆಗ ಪರಶುರಾಮ ಶಸ್ತ್ರವನ್ನು ಕೆಳಗಿಟ್ಟನಂತೆ. ತಥೋ ರಾಮೋ ಹೃಷಿತೋ ರಾಜಸಿಂಹ ದೃಷ್ಟ್ವಾ ತದಸ್ತ್ರಂ ವಿನಿವರ್ತಿತಂ ವೈ. ಅದೇ ಪರಶುರಾಮ ತನ್ನ ಶಿಷ್ಯನ ಮುಂದೆ ಬಂದು ನಿಂತು ಜಿತೋಸ್ಮಿ, ಸೋತೆ ಅಂತ, ಸುಮಂದ ಬುದ್ಧಿ, ಬುದ್ಧಿ ಇಲ್ಲ ನನಗೆ ಅಂತ ಪರಶುರಾಮ ಹೇಳಿದ ಅಂತ ಕೊನೆಯಲ್ಲಿ. ಸುಮಂದ ಬುದ್ಧಿ ಜಿತೋಸ್ಮಿ ಇತ್ಯೇವ ವಾಕ್ಯಂ ಸಹಸಾ ವ್ಯಮುಂಚತು. ಆದರೆ ಇದೆಲ್ಲ ಆಗೋ ಹೊತ್ತಿಗೆ ಪರಶುರಾಮನಿಗೆ ಇನ್ನು ಅಂದರೆ ಸಿಟ್ಟು ಹತಾಶ ಬಂದಿರಬೇಕಲ್ಲ. ಹೃಷಿತಃ ಭಾರಿ ಸಂತೋಷ ಆಗಿತ್ತಂತೆ, ಅಪಾರ ಸಂತೋಷ ಆಗಿತ್ತು ಅಂತ. ಯಾಕೆಂದರೆ ಆ ಸತ್ಯಪ್ರತಿಜ್ಞತ್ವ ಅಂತ ಈ ಬಗೆಯ ಪರೀಕ್ಷೆಯಲ್ಲಿ ಅವನು ಗೆದ್ದನಲ್ಲ ಭೀಷ್ಮ, ನಿಜವಾಗಿ ಸಂತೋಷವೇ ಆಗಿಬಿಟ್ಟಿತ್ತು ಪರಶುರಾಮನಿಗೆ. ಶಿಷ್ಯಾದಿ ಇಚ್ಛೇದ್ ಪರಾಜಯಂ ಅಂತ ಹೇಳ್ತಾರೆ, ಶಿಷ್ಯನಿಂದ ಸೋಲು ಒಪ್ಕೊಳ್ಬೇಕು. ಈಗ ಬ್ರಾಹ್ಮಣರಿಗಾಗಿ ಬಿಟ್ಟು ಬೇರೆ ಯಾರಿಗಾಗೂ ಶಸ್ತ್ರ ಎತ್ತದಿಲ್ಲಂತೆ, ಅದು ಹೋಯ್ತು ಆ ಕಡೆಗೆ. ಅಂದರೆ ಈಗ ಸತ್ಯಪ್ರತಿಜ್ಞತ್ವನ ತಗೊಂಡ್ರು ಕೂಡ ಅಲ್ಲಿ ಶಿಷ್ಯ ಗೆದ್ದಾಯಿತು. ಇನ್ನು ಪರಾಕ್ರಮವನ್ನು ತಗೊಂಡ್ರೆ
ಯಾವ ಗುರುವಿಗಾರು ಸಂತೋಷ ಆಗದೆ ಇರೋಕ್ಕೆ ಸಾಧ್ಯ ಇಲ್ಲ. ಈ ಬಗೆಯ ಪರೀಕ್ಷೆ ಮಾಡಿ ಅವನದ್ರಲ್ಲಿ ಗೆಲ್ಲುವಾಗ ಅಂದರೆ ಮನೋಬಲ ಎಂಥದ್ದು, ದೇಹಬಲ ಎಂಥದ್ದು, ವಿಕ್ರಮ ಎಂಥದ್ದು ಭೀಷ್ಮನದ್ದು ಅಂತ ನಾವು ಅದನ್ನು ನೋಡಬೇಕು ಅಂತ. ಕೊನೆಗೆ ನಿನ್ನಂಥ ವೀರರು ಪ್ರಪಂಚದಲ್ಲೇ ಇಲ್ಲ ಅಂತ ಭೀಷ್ಮನನ್ನು ಪ್ರಶಂಸೆ ಮಾಡಿ ಅಂಬೆಗೆ ಬಂದು ನಾನು ಮಾಡೋದೆಲ್ಲ ಮಾಡಿಯಾಗಿದೆ, ಆಗಲಿಲ್ಲ, ಸೋತೆ ಅಂತ ಅಂಬೆಗೆ ಒಂದು ವಾಕ್ಯದಲ್ಲಿ ಉತ್ತರ ಕೊಟ್ಟಾಯ್ತು ಪರಶುರಾಮ. ಹೀಗಾಗಿ ಕೃಷ್ಣ ಮೆಚ್ಚಿದ್ದು ಅಂತ. ಅಂದರೆ ಸತ್ಯದ ಜೊತೆ ನಿಂತಾಗ ಹೇಗೆ ಅಂದರೆ ಮತ್ತೆಲ್ಲವೂ ಅಂದರೆ ಪ್ರಪಂಚವೇ ಪರಿಚಯಸ್ಥವಾದರೂ ಕೂಡ ಸತ್ಯವನ್ನು ಬಿಡಲಿಲ್ಲ ಅವನು. ಬೇರೆ ಏನೂ ಇಲ್ಲ, ಒಂದೇ ಕಾರಣ ಸತ್ಯವನ್ನು ಬಿಡಬಾರ್ದು ಅಂತ. ಅದೊಂದು ಕಾರಣವನ್ನು ಬಿಟ್ಟರೆ ಬೇರೆ ಯಾವ ಕಾರಣವೂ ಕೂಡ ಇರಲಿಲ್ಲ ಅಂತ. ಪಾಪ ಅವನ ಪರೀಕ್ಷೆಯಲ್ಲಿ ಮುಗಿರಲಿಲ್ಲ. ಅಂಬೆ ಕಥೆ ಮುಂದೆ ಇನ್ನೂ ಏನೇನೋ ಆಗ್ತದೆ. ಆ ಅಂಬೆಯೇ ಶಿಖಂಡಿಯಾಗಿ ಬರ್ತಾಳೆ, ಇವನ ಅವಸಾನಕ್ಕೆ ಕಾರಣ ಆಗ್ತಾಳೆ. ಕೊನೆಯಲ್ಲಿ ಆ ಶಿಖಂಡಿ ಅಂತಂದರೆ ಅವನು ಪುರುಷ ಅಂತ ಒಪ್ಪಲೇ ಇಲ್ಲ ಭೀಷ್ಮ. ನೀನು ಎಷ್ಟಂದ್ರೂ ನೀನು ಹೆಣ್ಣೆ ಅಂತಲೇ ಸ್ವೀಕಾರ ಮಾಡ್ತಾನೆ. ಮತ್ತು ಅದೇ ಅಂಬೆಗೆ ಅಂದರೆ ಶಿಖಂಡಿ ರೂಪದ ಅಂಬೆಗೆ ಜೀವ ಕೊಡ್ತಾನೆ. ಜೀವ ಕೊಟ್ಟ ಕೊನೆಗೆ ಅದರ ಮದುವೆ ಆಗಲಿಲ್ಲ ಅಂತ, ಜೀವವನ್ನೇ ಕೊಟ್ಟ ಅಂತ. ಈಗ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಅಂಬೆ ಸುಟ್ಟುಕೊಂಡ್ಲು ಅಂತ, ಭೀಷ್ಮ ಕಾರಣ ಅಂತ ಹೇಳ್ತಾರೆ. ಆದರೆ ಇದೇ ಅಂಬೆಯ ಅವನನ್ನು ಶರಶೆಯ ಮೇಲೆ ಮಲಗಿಸ್ತಾಳಲ್ಲ, ಅವನು ಅನುಭವಿಸ್ತಾನಲ್ಲ, ಅವನದೇನು ತಪ್ಪಿಲ್ಲದೆ ನಿಜವಾಗಿ ಅಂತ. ಅವನದೇನು ತಪ್ಪಿತ್ತು? ಈಗ ಅವನಿಗೆ ಗೊತ್ತಿಲ್ಲ ಅಂತ, ಅಂಬೆ ಸಾಲಲ್ಲ ಅನ್ನೋದು ಗೊತ್ತಿಲ್ಲ, ಮೂಲಭೂತ ವಿಷಯ ಇರುವಂಥದ್ದಲ್ಲಿ ಅಂತ ಗೊತ್ತಿದ್ರೆ ಅವನ ನಡೆ ಬೇರೆ ಇರ್ತಿತ್ತು ಅಂತ. ಗೊತ್ತಾದ ಕೂಡಲೇ ಮಾಡಿದ್ದೇನು, ಹೋಗುವಾಗಾದ್ರೆ ಅಂತ. ಇದು ಮೊದಲೇ ಮಾಡ್ತಿದ್ದ ಅಂತ, ಯಾವಾಗ ಗೊತ್ತಾದರೂ ಕೂಡ ಮಾಡ್ತಿದ್ದ. ಇದನ್ನು ಯಾರು ಹೇಳ್ತಾರೆ? ಇದನ್ನು ಯಾರೂ ಕೂಡ ಹೇಳೋದಿಲ್ಲ ಅಂತ. ತುಂಬ ಮುಖ್ಯವಾಗಿರ್ತಕ್ಕಂಥ ವಿಷಯ ಅಂತ. ಪರೀಕ್ಷೆ ಇಲ್ಲಿಗೆ ಮುಗಿರಲ್ಲ, ಮುಂದೆ ಕೂಡ ಪರೀಕ್ಷೆ ಆಯಿತು ಅವನ ಜೀವನದಲ್ಲಿ. ಮುಂದೆ ಈ ಚಿತ್ರವೀರ್ಯ ವಿಚಿತ್ರವೀರ್ಯ ಸಂತತಿಯಲ್ಲಿ ಸತ್ತೋಗ್ಬಿಡ್ತಾರೆ. ಅಂದರೆ ಕುರುಕುಲವೇ ಕ್ಷಯವಾಗುವಂಥ ಸ್ಥಿತಿ ಅಂತ, ವಂಶಕ್ಷಯದ ಸ್ಥಿತಿ. ಇದೇ ಸತ್ಯವತಿ ಅಂದರೆ ದಾಶರಾಜನ ಮಗಳು ಅಪ್ಪನಿಗೆ ಮದುವೆ ಮಾಡಿಸಿದ್ನಲ್ಲ ಭೀಷ್ಮ, ಅವಳು ಇದೇ ಭೀಷ್ಮನಿಗೆ ಮಗನಿಗೆ ಅಪ್ಪಣೆ ಮಾಡ್ತಾಳೆ, ನೀನು ಸಿಂಹಾಸನ ಏರಿಬಿಡು ಅಂತ. ಇಲ್ಲ ಅಂದಂತೆ, ಆಗೋದಿಲ್ಲ ಅಂತ. ನೀ ಮದುವೆ ಮಾಡ್ಕೊಂಡ್ಬಿಡು ಅಂತ, ನಿನ್ನ ಮಕ್ಕಳಾರು ಸಿಂಹಾಸನ ಇರಲಿ, ಅಲ್ಲಿವರೆಗೆ ನೋಡ್ಕೊಳ್ತಾರ, ನೀನು ಮದುವೆ ಮಾಡ್ಕೊಂಡ್ಬಿಡು ಅಂತ ತುಂಬ ಆಗ್ರಹ ಮಾಡ್ತಾರೆ. ಅವಳು ಮಾಡ್ಕೊಳ್ಳಿಲ್ಲ ಅವನು. ಎರಡಕ್ಕೂ ಒಪ್ಪಲಿಲ್ಲ. ಎರಡರ ಪರೀಕ್ಷೆ ಅದೇ ಸತ್ಯವತಿ ಮಾಡ್ತಾಳೆ. ಯಾವ ಸತ್ಯವತಿಗೋಸ್ಕರ ಈ ಒಂದು ಸಂಕಲ್ಪವನ್ನು ಮಾಡಿದನೋ ಅವನು, ಆ ಪ್ರತಿಜ್ಞೆಯನ್ನು ಮಾಡಿದನೋ, ಅದೇ ಸತ್ಯವತಿ ತಂದೆಯ ಎರಡನೇ ಹೆಂಡತಿ. ಅವಳು ಅವನನ್ನು ಪರಿಪರಿಯಾಗಿ ಇದು ಮಾತೃವಚನ ಅಂತ, ನೀವು ಮಾಡಬೇಕು ಇದನ್ನು, ಸಿಂಹಾಸನ ಏರು ಅಂತ, ಇಲ್ಲ ಅಂತ, ಮದುವೆ ಆಗೋದು ಇಲ್ಲ ಅಂತ, ಮಾಡ್ಲಾರೆ ನಾನು ಅದನ್ನು ಅಂತ. ಅಲ್ಲೆಲ್ಲ ಭಾಳ ಅದ್ಭುತವಾದ ಮಾತುಗಳನ್ನ ಆಡ್ತಾನೆ. ಸೂರ್ಯ ಕತ್ತಲಾಗ್ಬೋದು ಅಂತ, ಚಂದ್ರ ಬಿಸಿಯಾಗ್ಬೋದು ಅಂತ, ಆದರೆ ನಾನು ಮಾತ್ರ ಆ ಪ್ರತಿಜ್ಞೆಯನ್ನು ಬಿಟ್ಟು ಹೋಗೋದಿಲ್ಲ ಅಂತ. ಯಾರಾದರೂ ಮಾಡ್ತಿದ್ರು ಅಂತ. ಕೊಟ್ಟ ಕೊನೆಗೆ ಅಂಬೆ ಸತ್ಯವತಿ ಹೇಳ್ತಾಳೆ, ನಿಯೋಗದಿಂದ ಸಂತತಿಯನ್ನು ಪಡೆ ಅಂತ. ಆಗಿನ ಕಾಲದ ಒಂದು ಪದ್ಧತಿ ಇದು, ನಿಯೋಗ ಪದ್ಧತಿ ಅಂತ. ಸಂತಾನ ಪ್ರಾಪ್ತಿ ಮಾತ್ರ ಅದರ ಲಕ್ಷ್ಯ, ಸುಖ ಅದರ ಲಕ್ಷ್ಯ ಅಲ್ಲ. ಹಾಗಾಗಿ ಇದೇ ನಿನ್ನ ಈ ಇಬ್ಬರು ಅಂಬಾಲಿಕೆಯರಲ್ಲಿ ನಿಯೋಗದ ಮೂಲಕವಾಗಿ ಮಕ್ಕಳನ್ನು ಪಡೆ ಅಂತ. ಅವಳದಂದ್ರಲ್ಲಿ ಯುಕ್ತಿ ಇದೆ ಅಲ್ಲಿ. ನಿಯೋಗ ಧರ್ಮಸಮ್ಮತ ಅವತ್ತಿನ ಕಾಲದಲ್ಲಿ, ಕಲಿಯುಗಕ್ಕೆ ನಿಯೋಗ ಇಲ್ಲ, ಆದರೆ ಪೂರ್ವದಲ್ಲಿ ಧರ್ಮಸಮ್ಮತ ಅದು. ಮತ್ತು ಅದು ಮದುವೆ ಅಲ್ಲ, ಅದು ಇಷ್ಟಕ್ಕೂ ಮದುವೆ ಕೂಡ ಅಲ್ಲ ಅದು. ಹಾಗೆ ಅವನ ಪ್ರತಿಜ್ಞೆ ಒಳಗೆ ಬರಲಿಲ್ಲ ಅದು ಅಂತ ಮಾಡುವುದು. ಅಂದರೆ ಈ ಇವತ್ತೆಲ್ಲ ನಡೀತದಲ್ಲ, ಈಗ ವಕೀಲರುಗಳು ವಾದ ಮಾಡುವಾಗ ಟೆಕ್ನಿಕಲ್ ಪಾಯಿಂಟ್ ಯಾವುದೋ ಹಿಡ್ಕೊಂಡು ವಾದ ಮಾಡಿದ ಹಾಗೆ ಆ ಸತ್ಯವತಿ ಅವನನ್ನು ಕಟ್ಟಿಗೆ ಒಳಪಡಿಸೋಕೆ ಪ್ರಯತ್ನ ಮಾಡ್ತಾಳೆ. ನಿಯೋಗ ಅನ್ನೋದು ಮದುವೆ ಏನೂ ಅಲ್ಲ, ನೀನು ಯಾರನ್ನೂ ಮದುವೆ ಆಗಬೇಕಾಗಿಲ್ಲ. ನಿಯೋಗ ಪದ್ಧತಿ ಮೂಲಕವಾಗಿ ಈ ಇಬ್ಬರಲ್ಲಿ ಸಂತಾನವನ್ನು ಪಡೆ, ಅಷ್ಟಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ಅದೊಂದು. ಭೀಷ್ಮ ಹೇಳಿದಂತೆ, ನನಗೆ ಮದುವೆ ಬೇಡ ಮಾತ್ರ ಅಲ್ಲ, ಮದುವೆಯ ದೂರದ ಗಂಧ ಇರೋದು ಯಾವುದೂ ಬೇಡ ಅಂತ, ಮದುವೆಯ ಅಂಶಾಂಶವೂ ಕೂಡ ಬೇಡ ನನಗೆ. ಮುಂದೇನು ಗತಿ ಅಂತ, ಇದೇ ನಿಯೋಗವನ್ನು ನಿನ್ನದೇ ಇನ್ನೊಬ್ಬ ಮಗ ವೇದವ್ಯಾಸರು ಅವ್ರ ಮೂಲಕ ಮಾಡಿಸ್ತು, ಅವ್ರ ಮೂಲಕ ಮಕ್ಕಳನ್ನು ಪಡೆ. ಹಾಗೆ ಹುಟ್ಟಿದವರು ಧೃತರಾಷ್ಟ್ರ ಮತ್ತು ಪಾಂಡು, ವಿದುರ ಇವರೆಲ್ಲ ಹಾಗೆ ಹುಟ್ಟಿದವರು. ವ್ಯಾಸರ ಮೂಲಕವಾಗಿ ಅಂಬಾಲಿಕೆಯರಲ್ಲಿ ವಿದುರ ದಾಸಿಯಲ್ಲಿ ಜನಿಸಿದವರು ಅಂತ. ಹಾಗೆ ಸಂತತಿ ಮುಂದುವರಿತು ಹೊರತು ಭೀಷ್ಮ ಯಾವ ಕಾರಣಕ್ಕೂ ತನ್ನ ಆ ಸತ್ಯವ್ರತತ್ವವನ್ನು ಬಿಡಲಿಲ್ಲ ಅಂತ. ಅಂದರೆ ಇಲ್ಲಿ ನಾವು ಹೇಳೋದೇನೆಂದರೆ, ಇವನಿಗೆ ಕೊನೆಯವರೆಗೂ ಪರೀಕ್ಷೆ ಆಗಿದೆ ಭೀಷ್ಮರಿಗೆ. ಕೊನೆಗೂ ಆ ಸಿಂಹಾಸನದ ಆಳಾಗಿ ಬದುಕಿದ ಹೊತ್ತು ಸಿಂಹಾಸನವನ್ನು ಆಳಲಿಲ್ಲ ಅಂತ, ಸಿಂಹಾಸನವನ್ನು ನೀರ ರಾಜ್ಯವನ್ನು ಆಳಲಿಲ್ಲ ಅಂತ. ಎಲ್ಲಿಯೂ ತನ್ನ ಪ್ರತಿಜ್ಞೆಯನ್ನು ಅವನು ಭಂಗ ಮಾಡಲಿಲ್ಲ. ಅವನನ್ನು ಧರ್ಮವೂ ಪರೀಕ್ಷೆ ಮಾಡಿದೆ. ಧರ್ಮ ಅಂದರೆ ಇವನು ಅಧಾರ್ಮಿಕ ದುರ್ಯೋಧನ ಧೃತರಾಷ್ಟ್ರ, ಅದಕ್ಕೆ ತಲೆ ಆಡಿಸೋಂಥವನು.
ಇಂಥ ಸನ್ನಿವೇಶಗಳಿದ್ದರೂ ಕೂಡ ಅದನ್ನು ಮಾತ್ರ ಬಿಡಲಿಲ್ಲ, ಆ ಸತ್ಯವನ್ನು ಮಾತ್ರ ಅವನು ಎಂದೂ ಬಿಡಲಿಲ್ಲ. ಈ ಕೋನದಿಂದ ನೋಡಿದಾಗ, ನಾವು ಸತ್ಯದ ಕೋನದಿಂದ ನೋಡಿದಾಗ ಅದೊಂದು ಬೇರೆಯೇ ವ್ಯಕ್ತಿತ್ವ. ಭೀಷ್ಮನದು ಒಂದು ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ. ಆ ಅಂಶ ನೋಡಿ ನೀವು ಅಂತ, ಅವನು 800 ವರ್ಷ ಬದುಕಿ ಬಾಳ್ತಾನೆ. ಮರಣಕ್ಕಿಂತ ಕಷ್ಟ ಅದು, ಮರಣವೇ ವಾಸಿ, ಒಂದು ಕ್ಷಣದಲ್ಲಿ ಮುಗಿದ್ರೆ ಒಂದು ನೆಮ್ಮದಿ ಆಗ್ತದೆ. ಈ ಕಟಕಟೆ ಇಲ್ಲ, ಅಂದರೆ ನಿಂತಿದ್ದ ಕಟಕಟೆ ಅದು, ಕಟಕಟೆಯಲ್ಲಿ ನಿಂತಾಗೆ ಪರಿಸ್ಥಿತಿ ಅವನು ಭೀಷ್ಮನಿಗೆ. ಆದರೆ ತಂದೆಗೆ ಕೊಟ್ಟ ಮಾತು, ಸಿಂಹಾಸನವನ್ನು ಕಾಯ್ತೇನೆ, ಅಲ್ಲಿರುವವರನ್ನು ರಕ್ಷಣೆ ಮಾಡ್ತೇನೆ ಅನ್ನುವ ಮಾತಿಗೆ ಬದ್ಧನಾಗಿ ಕೊನೆಯವರೆಗೂ ಅದಕ್ಕಾಗಿ ಹೋರಾಡಿ ಕೊನೆಗೆ ಶರಶೆಯ ಮೇಲೆ ಮಲಗಿ ಅವನು ಪ್ರಾಣ ಬಿಟ್ಟ ಹೊರತು ಮಾತನ್ನು ಬಿಡಲಿಲ್ಲ. ಹಾಗಾಗಿ ಭೀಷ್ಮನ ಈ ಅಂಶವನ್ನು ಗಮನಿಸಬೇಕು. ಇದರಿಂದಾಗಿ ಅದೇ ಪುಣ್ಯಕೋಟಿ ಮೆಚ್ಚನಾ ಪರಮಾತ್ಮನು ಅಂತ, ಯಾವಾಗ ಸತ್ಯವನ್ನು ಬಿಟ್ಟರೆ, ಸತ್ಯದ ಜೊತೆಗಿದ್ರೆ ಮೆಚ್ಚುವನು ಪರಮಾತ್ಮನು. ಪರಮಾತ್ಮ ಯಾವ ಮಟ್ಟದಲ್ಲಿ ಮೆಚ್ಚಿದ ಅಂದರೆ ಧಾವಿಸಿ ಹೋಗುವಷ್ಟು ಅಂತ. ಕರುವನ್ನು ಕಂಡಾಗ ತಾಯಿ ಹೊಸ ಧಾವಿಸಿ ಹೋಗುವಾಗೆ ಅವನು ಶರತ್ರಪದಲ್ಲಿ ಮಲಗಿ ಕೃಷ್ಣ ಅಂದರೆ ಇಲ್ಲಿ ಇವನು ಕಣ್ಣು ಮುಚ್ಚಿಬಿಡ್ತಾನೆ. ಕೃಷ್ಣ ಧ್ಯಾನ ಕೇಳಿದ್ದಾನೆ, ಅಲ್ಲಿ ಹೋಗ್ತಾನೆ, ಅವನ ಬಳಿಗೆ ಹೋಗ್ತಾನೆ ಧ್ಯಾನದಲ್ಲಿ. ಆ ಮಟ್ಟದಲ್ಲಿ ಭಗವಂತನನ್ನು ತನ್ನ ವಶ ಮಾಡ್ಕೊಳ್ತಾನೆ ಭೀಷ್ಮ. ನೋಡಿ, ರಾಜಧರ್ಮ ಅವನಿಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ. ಅವನು ಹೋಗ್ಬಿಟ್ರೆ ರಾಜಧರ್ಮವೇ ಹೋಗಿಬಿಡ್ತದೆ, ಹೋಗು ಬೇಗ ಅಲ್ಲಿಂದ ತಿಳ್ಕೊಂತ ಭೀಷ್ಮ. ಕೃಷ್ಣ ಹೇಳುವಾಗ ಎಂಥ ರಾಜನನ್ನು ಕಳ್ಕೊಂಡಿತ್ತು ಅಂತ, ದ್ವಾಪರ ಯುಗ ಅಂತ. ಒಬ್ಬ ಬೆಸ್ತರವನ ಅವನಂದ್ರೆ ಸಣ್ಣ ಬುದ್ಧಿಯಿಂದಾಗಿ ನನ್ನ ಮಗನಿಗೆ ರಾಜ್ಯ ಆಗಬೇಕು ಅನ್ನೋ ಆ ಒಂದು ಸಣ್ಣ ಬುದ್ಧಿಯಿಂದಾಗಿ, ನನ್ನ ಮೊಮ್ಮಗನಿಗೆ ರಾಜ್ಯ ಆಗಬೇಕು ಅನ್ನೋ ಸಣ್ಣ ಬುದ್ಧಿಯಿಂದಾಗಿ ಎಂಥ ಒಬ್ಬ ರಾಜನನ್ನು ಕಳ್ಕೊಂಡಿತ್ತು ಅಂದರೆ, ರಾಮನಂಥ ಒಬ್ಬ ರಾಜನನ್ನು ಕಳ್ಕೊಂಡಿತ್ತು ಅಂತ. ಅವನಿಂದ ವಂಶ ಮುಂದುವರೆದಿದ್ರೆ ಹೇಗಿರ್ತಿತ್ತು ವಂಶ ಅದು ಅಂತ. ಕೊನೆಗೂ ಅದು ಆ ವಂಶಕ್ಕೆ ಕ್ಲೇಶವೇ ಮತ್ತೆ ಅಂತ. ಈಗ ಧೃತರಾಷ್ಟ್ರನಿಗೆ ಮಕ್ಕಳಾದರು, ಆದರೆ ಅದು ಎಂಥ ಮಕ್ಕಳು ಅದು. ಪಾಂಡವಿಗೆ ಮಕ್ಕಳಾಗಲಿಕ್ಕೆ ಅಡ್ಡಿ, ಕೊನೆಗೂ ದೇವತೆಗಳಿಂದ ಮಕ್ಕಳಾಗುವಂತ ಆಯಿತು ಅಂತ. ಆ ಪಾಂಡವರ ಮಕ್ಕಳು ಉಪ ಪಾಂಡವರು ಹತರಾದರು. ಆ ಉತ್ತರೆಯ ಒಂದೇ ಒಂದು ಗರ್ಭದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಆಯಿತು. ನೀವು ನೋಡಿದರೆ ಆ ವಂಶಕ್ಕೆ ಒಂದು ಗ್ರಹಚಾರ ಅಂತಂದರೆ ಒಂದು ಅಂಥ ಉತ್ತಮೋತ್ತಮ ಪುರುಷನಿಂದ ಒಂದು ಸಂತತಿ ಪಡ್ಕೊಳ್ಳೋದಕ್ಕೆ ಅಡ್ಡಿಪಡಿಸಿದಾಗ ವಂಶವೇ ನಾನು ಉಳಿಯೋದಿಲ್ಲ ಅಂತ ಹೇಳ್ಬಿಡುತ್ತು ಅಂತ ಅನ್ನೋ ತರಹ ಅದು ಅಂತ. ಹೆಜ್ಜೆ ಹೆಜ್ಜೆಗೂ ವಂಶಕ್ಕೆ ಅಡ್ಡಿ ಅಂತ ಅನ್ನೋ ತರಹ ಆಗೋಯ್ತು ಅಂತ. ಹಾಗಾಗಿ ಆ ಭೀಷ್ಮನನ್ನು, ಅವನ ಸತ್ಯ ಪ್ರತಿಜ್ಞತ್ವವನ್ನು, ಆ ಹೆಸರು ಬಂದಿದ್ದೆ ಅದರಿಂದಾಗಿ ಅಂತ, ಭೀಷ್ಮನನ್ನು ಅಭಿಧಾನ ಬಂದಿದೆ ಅದರಿಂದಾಗಿ ಅಂತ ನಾವು ಅವನನ್ನು ಮತ್ತೆ ಮತ್ತೆ ನೆನೆಸ್ಬೇಕು ಅಂತ. ಹಾಗಾಗಿ ಅವನ ರೋಮದ ಕೋಟಿಯ ಒಂದಂಶದ ಯೋಗ್ಯತೆ ನಮಗೆ ಯಾರಿಗೂ ಇಲ್ಲ ಭೀಷ್ಮನದ್ದು ಅಂತ. ಅವನ ಮೇಲೆ ಏನು ನಾವು ವಿಮರ್ಶೆ ಮಾಡುವಂಥದ್ದು ಅಂತ. ಅವನಿಗೆ ನಾವು ಅವನ ಸತ್ಯಕ್ಕೆ ನಾವು ಶರಣಾಗಬೇಕು. ಹರೇ ರಾಮ್.